ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಟ್ಟಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವಂದಿತವಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೈ. ಯಾವುದಾಯಿತು? ಹಾಂ, ಸರಿ. ತ್ರಿಪದರಾಜನ ಪುರೋಹಿತ ಬಂದು ಹೇಳಿದ, ಧೃತರಾಷ್ಟ್ರ ಕೇಳಲಿಲ್ಲ. ಜಗಾಮ ಕಿಮುತೆ ಪುತ್ರಾಹ ಜಾನಾ ಶಕ್ಯಾ ಹಂತುಮಿತಿ ಸ್ಮಃ ನಿಮಾತ ಕವಚಾಶ್ಚೈವಾ ಹತಾಃ ಪಾರ್ಥೇನ ತೇ ಶ್ರುತಾಃ ಜಾನಾಸಿ ಚ ಹರೇರ್ವೀರ್ಯಂ ಯಸ್ಯೇದ ಬಹಿಲಂ ವಶೇ ಸಬ್ರಹ್ಮ ರುದ್ರಕಾದ್ಯಾಃ ಸಬ್ರಹ್ಮರುದ್ರಶಕ್ರಾದ್ಯಂ ಚೇತನಾತ್ಮಕಂ. ಇವೆಲ್ಲವೂ ಕೂಡ ಬ್ರಹ್ಮರುದ್ರ ಮೊದಲಾದ ಎಲ್ಲ ಚೇತನ ಜಡ ಎಲ್ಲ ಪದಾರ್ಥಗಳು ಕೂಡ ಭಗವಂತನ ಮುಂದೆ ಏನೂ ಅಲ್ಲ. ಯಸ್ಯೇದ ಮಖಿಲಂ ವಶೆ, ಎಲ್ಲವನ್ನ ಅಧೀನದಲ್ಲಿದೆ. ತಸ್ಮಾದೇತೈಃ ಪಾಲಿತಸ್ಯ ಧರ್ಮಜಸ್ಯ ಸ್ವಕಂ ವಸು ದೀಯತಾಮಿತಿ ತೇನೋಕ್ತೋ ಧೃತರಾಷ್ಟ್ರೋ ನಚಾಕರೋ. ಇಷ್ಟು ಹೇಳಿದ್ರು ಕೂಡ ಧೃತರಾಷ್ಟ್ರ ಮಾತನ್ನು ಕೇಳಲಿಲ್ಲ. ಇವತ್ತು ಅಷ್ಟೇ, ದೈವವನ್ನು ದೇವರು ನಂಬಿಸಕ್ಕೆ ಹೊರಟಾಗ ಜನಗಳೆಲ್ಲ ಅವೆಲ್ಲ ಏನೋ ಅಂತ ಹೇಳ್ತಾರಲ್ಲ, ಹಾಗೆ ಎಷ್ಟೇ ಹೇಳಿದರೂ ಕೂಡ ಅವೆಲ್ಲ ಏನು ಲೆಕ್ಕ ಇಲ್ಲ, ಏನು ಹೇಳ್ಕೊಂಡೋಗಿ ನಾವು ಅದು ಒಪ್ಪೋದಿಲ್ಲ ಅಂದ್ಬಿಡ್ತಾರೆ. ಆಯ್ತು, ಧೃತರಾಷ್ಟ್ರ ಒಪ್ಪಲಿಲ್ಲ. ತತಃ ಇವತ್ತು ಪೂಜೆ ಮಾಡಿ ದೇವ್ರ ನೈವೇದ್ಯ ಮಾಡಿ ಅಂದರೆ ಇದೇ ಅರ್ಥ. ಅದಕ್ಕೆ ಭಾಗ ಕೊಡಿ ಅಂತ ಅರ್ಥ ಅವರಿಗೆ. ನಾವು ಮಾಡೋದಿಲ್ಲ ಅಂದರೆ ಅದೆಲ್ಲ ಡೋಂಟ್ ಬಿಲೀವ್ ಅಂತ ನಮ್ಮವರೇ ಅಂತಾರೆ. ಭಾಳ ಆಶ್ಚರ್ಯ, ಬೇರೆಯವ್ರನ್ನ ಬೇರೆ ಮಾತು. ತತಃ ಸಹೈವ ಯದುಭಿಃ ಕೃಷ್ಣಂ ದ್ವಾರವತೀಂ ಗತಂ ವೃದ್ಧ ಸಾಹಾಯ್ಯಮಿಚ್ಛಂತೌ ಧಾರ್ತರಾಷ್ಟ್ರ ಧನಂಜಯೌ. ತತಃ ಆ ಬಳಿಕ ಯದುಭಿಃ ಸಹ ಏವ ಯಾದವರವೊಂದಿಗೆ ದ್ವಾರವತೀಂ ಗತಂ ಕೃಷ್ಣಂ ದ್ವಾರಕೆ ತೆರಳಿದ ಕೃಷ್ಣನ ಹತ್ತಿರ ಯುದ್ಧ ಸಾರಥ್ಯಮಿಚ್ಛಂತೌ ಯುದ್ಧದಲ್ಲಿ ಸಾರಥ್ಯವನ್ನು ಬಯಸಿದಂತಹ ಧಾರ್ತರಾಷ್ಟ್ರ ಧನಂಜಯೌ ದುರ್ಯೋಧನ ಮತ್ತು ಅರ್ಜುನ ಇಬ್ಬರೂ ಕೂಡ ಮೊದಲು ಧೃತರಾಷ್ಟ್ರ ಅವನು ಹೇಳಿದ, ಯಾಕೆ ಮೊದಲು ಮುಟ್ಟಿದವನು ಅವನೇ, ಅದಕ್ಕೆ ಫಸ್ಟ್ ಅವನ ಹೆಸರು ಹೇಳಿದರು. ಯುಗಪತ್ ಯಯತುಸ್ತತ್ರ ವೇಗೇನ ಅಜಯದರ್ಜುನಂ. ಆ ಸಮಯಕ್ಕೆ ಅರ್ಜುನ ಮತ್ತು ದುರ್ಯೋಧನ ಮದ್ದು ಹೊರಟಿದ್ದು ಅರ್ಜುನ. ಪಾಂಡವರು ಕಳಿಸಿಕೊಟ್ರು, ಉಳಿದವರು ಹೊರಟ. ಆದರೆ ದುರ್ಯೋಧನಿಗೆ ಗೊತ್ತಾಯಿತು, ಇನ್ನೂ ಫಾಸ್ಟಾಗಿ ಸೇರ್ಕೊಂಡ್ಬಿಟ್ಟು ಫಸ್ಟೇ ಹೋಗ್ಬಿಟ್ಟು. ಮೊದಲು ಸ್ಟಾರ್ಟ್ ಆಗಿದ್ದು ಅರ್ಜುನ, ಮೊದಲು ರೀಚ್ ಆಗಿದ್ದು ದುರ್ಯೋಧನ. ಇಲ್ಲಿ ಕಲಿ ಇಂದ ಉಳಿದವರು ಮೀರಿಸ್ತಾನೆ ಬರೋದಕ್ಕೆ ಸಾಕ್ಷಿ ಇದೆ. ಹಾಗೇನಾಯಿತು, ದುರ್ಯೋಧನ ಶಿರಸ್ಥಾನೇ ಆಸೀನಃ ಅಭೂತ್ ಹರೇಃ ತದಾ. ಆಗ ದುರ್ಯೋಧನ ಶ್ರೀಕೃಷ್ಣನ ಶಿರಸ್ಥಾನದಲ್ಲಿ ಎರಡು ಪೀಠ ಹಾಕಿತ್ತು, ಪರ್ವತ ಕಾಲ ಹತ್ರದ್ದು ತಲೆ ಹತ್ರದ್ದು ಎರಡು ಚಾಯ್ಸ್ ಕೊಡ್ತಾನೆ. ಏನು ದಾಸರಾಗ್ತಿರೋ ವಿಷ ಅಂತಿರೋ ಅಂತ ಅಷ್ಟೇ ಚಾಯ್ಸ್. ಪೀಠ ಹಾಕಿದ್ದಾರೆ ಅಂದರೆ ಬದುಕು ಎರಡೇ ವಿಧ, ನೀನೋ ನಾನು ಅಂತಾರಲ್ಲ ಹಾಗಿಷ್ಟೇ. ಆಗ ಆಸೀನಃ ಅಭೂತ್ ಹರೇಃ ತದಾ. ದೇವರ ಹತ್ತಿರ ತಲೆ ಹತ್ರ ಕೂತೆ ಹೊರತು ಕಾಲ ಹತ್ರ ಕೊಡಲಿಲ್ಲ ಅವರು. ಇದೆಲ್ಲ ಆಪ್ಷನ್ ಇದು, ಅವ್ರವ್ರ ಸ್ವರೂಪ ತೋರಿಸುತ್ತೆ ಅಂತ ಅರ್ಥ. ಸ್ವರೂಪ ಯೋಗ್ಯಕ್ಕೆ ತಕ್ಕಂತೆ ನಡ್ಕೋತಾರೆ. ದರ್ಪಾನ್ನ ಪರವಾಗಿ ಎಲ್ಲ ಪದಾರ್ಥ ಇಟ್ಟಿದ್ದು, ನಿಷಿದ್ಧ ಪದಾರ್ಥನ ಇಟ್ಟಿದ್ದಾನೆ, ವಿಹಿತ ಪದಾರ್ಥನೂ ಇಟ್ಟಿದ್ದಾನೆ. ಯಾರಿಗೂ ತೊಗೊಳ್ಳಿ ಅಂತ ಇವರೇ ಹೋಗಿ ತೊಗೊಂಡು ಬರ್ತಾರೆ. ಆ ರೀತಿಯಲ್ಲಿ ಗೊತ್ತಾಯ್ತಾ, ನಮಗೆ ಇದು ಬೇಕು ಅಂತೀವ್ರೆ, ನಮಗೆ ಅದು ಬೇಕು ಅಂತವ್ರು. ಅದು ಸ್ವರೂಪ ತೋರಿಸುತ್ತೆ. ಅದು ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ. ನೀವೇ ಹೇಳಿ, ನಿಮ್ಗೆ ಅನಿಸುತ್ತಾ ಇಲ್ಲ ಬೇಕು, ಅದೇ ಅದರ ಸ್ವರೂಪ ಅಂತ ಕರೆಯೋದು. ಅದು ಯಾರು ಹೇಳಬೇಕಾಗಿಲ್ಲ, ಅದಕ್ಕೆ ಅವ್ರ ಲೈಕಿಂಗ್ ಹಾಗೆ ಬರುತ್ತೆ ಆ ಕಡೆ. ಪ್ರತಿಯೊಂದು ಅಷ್ಟೇ ಅವ್ರ ಲೈಕಿಂಗ್ ಪ್ರಕಾರ, ಅವ್ರ ಲೈಕಿಂಗ್ ಅಂತ ಒಂದಿರುತ್ತೆ. ದೇವರು ಚಾಯ್ಸ್ ಕೊಡ್ತಾನೆ, ಅದು ಸ್ವರೂಪ, ಅದು ಬದಲಾಯಿಸೋದಿಲ್ಲ. ಅದಕ್ಕೆ ತಕ್ಕಂಥ ಆಪರ್ಚುನಿಟಿ ಕೊಡ್ತಾ ಹೋಗ್ತಾನೆ. ಅವ್ರಿಗೆ ಇವರಿಗೆ ಆಪರ್ಚುನಿಟಿ, ಅವರಿಗೆ ಸಾಧನೆ ಇವರಿಗೂ ಸಾಧನೆ ಆಗಬೇಕಾದ್ರಿಂದ ಒಳ್ಳೆಯ ಕೆಲಸಗಳಿಗೆ ಸಾಧನೆ ಆಗ ಹಾಗೆ ಇವರಿಗೆ ಅನುಗ್ರಹ ಮಾಡ್ತಾನೆ. ಅವ್ರ ಕೆಟ್ಟ ಕಾರ್ಯಗಳ ಸಾಧನೆ ಆಗ ಹಾಗೆ ಅವ್ರಿಗೆ ಅನುಗ್ರಹ ಮಾಡ್ತಾನೆ. ಅವ್ರ ಅನುಗ್ರಹ ಅಂದರೆ ಹಾಳಾಗಲಿಕ್ಕೆ ಅವ್ರು ತಿಳ್ಕೊಂಡಿದ್ದು ಅನುಗ್ರಹ ತಿಳ್ಕೊತಾರೆ ಅವರು. ಆಗೋದಿನ ಕೊನೆಗೆ ವಿನಾಶನೇ ಆಗ. ಇದು ಸ್ವರೂಪ ಎಲ್ಲಿ ಡಾಮಿನೇಟ್ ಆಗುತ್ತೆ ಯೋಚನೆ ಮಾಡಬೇಕು. 17ನೇ ಅಧ್ಯಾಯ ಭಗವದ್ಗೀತೆ ಪೂರ್ತಿ ಅದೇನೆ. ತ್ರಿವಿಧಾ ಭವತಿ ಶ್ರದ್ಧೆ. ಸಾಕಷ್ಟು ಗುಡಿಗೆ ಏನೇನೋ ಇರುತ್ತೆ ಅದರಲ್ಲಿ. ಎಲ್ಲರೂ ತಮ್ಮ ಕಡಿತಾ ಹೋಗ್ತಾ ಇರ್ತಾರೆ, ಯಾರು ಹೇಳಬೇಕಾಗಿಲ್ಲ.
ಅವ್ನು ಕೆಲವು ಹೋಗೋಂದ್ರೆ ಇನ್ನೊಂದು ಕಡೆ ಹೋಗೋದಿಲ್ಲ ಅವನು. ಇವನು ಬಾ ಕರೆದ್ರೂ ಇವನು ಬರೋದಿಲ್ಲ. ಅದು ಅವರೆಲ್ಲ ನಮ್ಮ ಲೈಕಿಂಗ್ ಅಂತ ಹೇಳ್ತಾನೆ. ಇದು ಸ್ವರೂಪ ಎದ್ದು ಕಾಣುತ್ತೆ. ಹಾಂ, ಯಾಕೆ ಬಂತು? ಅವ್ರು ತೊಗೋತಾರೆ, ನಾವು ತೊಗೋಬೇಕಷ್ಟೇ. ಅವ್ರಿಗೂ ನಾನೇ ಗುಡಿಗೆ ಹೋಗಬೇಕು. ಸ್ಪರ್ಧೆ ಅವ್ರಿಗೆ, ಅದೇ ಅಸೂಯೆ. ಅವ್ರು ಬಿಟ್ಟು ನಾನೇ ಒಂದು ಚಾನ್ಸು ಅವರು, ನಾನು ಅವೆಲ್ ಮಾಡ್ಕೊಂಬಿಟ್ರೆ ಆಯಿತು. ಹೇಗೋ ಕೊಡ್ತಾರೆ, ಕೈಯಾಗಿ ಕೊಟ್ಟಬಾರ್ದು ಅಂತಾರಲ್ಲ, ಹಾಗೆ ಗೊತ್ತಾಯ್ತು. ನಮ್ಮ ಗಟ್ಟೆ ಏನಾಯ್ತು, ಮಸ್ಟ್ ಟೆಂಪ್ಟ್ ಆಗ್ತಾನೆ ಮನುಷ್ಯ. ದೇವರಿದ್ರೂ ಇರಲಿ ಅಂತ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೋದರೆ ಹಾಗೆ ಪರೀಕ್ಷೆ ಬಂದೆ, ಬೈ ಚಾನ್ಸ್ ಆದರೂ ಆಗಲಿ ಅಂತ ಹೋಗ್ತಾನೆ. ನಂಬಿಕೆ ಏನಿಲ್ಲ ಅವನಿಗೆ. ಬೈ ಚಾನ್ಸ್ ಆದರೂ ಆಗಲಿ, ಅದಾಗಿದ್ದು ಅಷ್ಟೇ ಅವನಿಗೆ. ಹೋದರೂ ಉಪಯೋಗ ಆಗಿದ್ದಷ್ಟೇ, ಜಾಸ್ತಿ ಏನಾಗಲಿಲ್ಲ. ದುರ್ಯೋಧನ ಶಿರಸ್ಥಾನೇ ಆಸೀನಃ ಅಹುಧರೇಸ್ತದಾ ದರ್ಪಾತ್ ನ ಅಹಂ ರಾಜರಾಜ ಉಪಾಸ್ಯೆ ಪಾದಯೋರೀತಿ. ಯಾತಕ್ಕೆ ಹಾಕಿ ಕೂತ ಅವನು? ಏನೋ ಸುಮ್ಮನೆ ಕೂತಿದ್ದಲ್ಲ, ಏನೋ ಜಾಗ ಮೊದಲೇ ಬಂದಾಗ ಕೂತ್ಬಿಟ್ಟ ಆತ ಕ್ಯಾಶ್. ಅದು ಬೇರೆ. ಕೆಲವು ಸರ್ತಿ ಆಕಸ್ಮಿಕವಾಗಿ ಏನು ಮಾಡ್ಬೋದು ಮನುಷ್ಯ, ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ ಏನೋ ಮಾಡಿಬಿಡ್ತಾನೆ. ಅದು ಆ್ಯಕ್ಚುಲಿ ಇಂಟೆನ್ಷನ್ಲಿ ಮಾಡಿದ್ದಲ್ಲ, ಅದು ಇಂಟೆನ್ಷನ್ಲಿ ಮಾಡ್ತಾನೆ. ಇದು ಬಹಳ ಮುಖ್ಯ. ಇಂಟೆನ್ಷನ್ನು ಇಟ್ಕೊಂಡೇ ಮಾಡ್ತಾ ಇದ್ದಾನೆ. ಎಷ್ಟೋ ಜನ ದೇವ್ರ ಪೂಜೆ ಬಿಟ್ಟಿರ್ತಾರೆ, ಬಿಡಬೇಕು ಅಂತ ಏನು ಹೇಳೋ ಗೊತ್ತೇ ಇಲ್ಲ ಅವರಿಗೆ. ತುಂಬ ಜನ ಅಂತೂ ಗೊತ್ತಾದರೆ ಏನು ಮಾಡ್ತಾರೆ, ಅಯ್ಯೋ ಗೊತ್ತೇ ಇದ್ದ ಶುರು ಮಾಡಿಬಿಡ್ತು. ಇವನಿಗೆ ಗೊತ್ತಾದರೂ ಕೂಡ ಅಷ್ಟೇ, ಬಿಟ್ಟರು ಅಷ್ಟೇ. ಸೊ ಆಕಸ್ಮಿಕವಾಗಿ ಒಳ್ಳೆ ಹಾದಿಗೆ ಬಂದರೂ ಬೆಲೆ ಇಲ್ಲ, ಆಕಸ್ಮಿಕ ಕೆಟ್ಟ ಹಾದಿಗೆ ಹೋದರೂ ಅಂಥ ರಿಸ್ಕ್ ಇಲ್ಲ, ಯಾಕೆಂದರೆ ಮುಂದೆ ಸರಿ ಹೋಗ್ತಾನೋ. ಆದರೆ ಇಂಟೆನ್ಷನ್ ಇದು ಕೌಂಟ್ ಆಗೋದು ಯಾವಾಗಲೂ ಕೂಡ. ಉದ್ದೇಶಪೂರ್ವಕ ಮಾಡ್ತಾನಲ್ಲ, ಅದೇ ಮರ್ಡರ್ ಅನ್ಸೋದಾಗಲೇ. ಉದ್ದೇಶ ಇಲ್ಲದೆ ಮಾಡಿದ್ರೆ ಏನಂತ ಕರೆಯೋದಿಲ್ಲ, ಅದನ್ನು ಆ್ಯಕ್ಸಿಡೆಂಟ್ ಅಷ್ಟೇ, ಮರ್ಡರ್ ಅಂತ ಕರೆಯೋದಿಲ್ಲ. ಇಂಟೆನ್ಷನ್ ಕೌಂಟ್ ಆಗುತ್ತೆ ಯಾವಾಗಲೂ ಕೂಡ. ಸೊ ಅದೇ ಶ್ರದ್ಧಾ, ಇಂಟೆನ್ಷನ್ ಇಸ್ ಶ್ರದ್ಧಾ. ಆಚಾರ್ಯ, ಒಂದು ಪ್ರಶ್ನೆ ಬಂದಿದೆ. ಏನು ಇದಕ್ಕೆ ಉದ್ಯೋಗ ಪರ್ವ ಅಂತ ಯಾಕೆ ಹೆಸರಿದೆ? ಉದ್ಯೋಗ ಮುಂದಿನ ಕೆಲಸ, ಸೇನೋದ್ಯೋಗ, ಯುದ್ಧೋದ್ಯೋಗ ಪರ್ವ ಅಂತ ಹೇಳಿ, ಯುದ್ಧಕ್ಕೆ ತಯಾರಿ ಆಗ್ತಕ್ಕಂಥ ಪರ್ವ. ದರ್ಪಾತ್ ನಾಹಂ ರಾಜರಾಜ. ದರ್ಪ ಅವನಿಗೆ, ನಾನು ರಾಜ, ನಾನೇ ತಲೆ ಹತ್ರ ಕಾಲ ಹತ್ರ ಕೊಡಲಿ ಅಂತವ್ನು ಬಂದು ಯಾಕೆ ಹಾಗಿದ್ರೆ? ಅಷ್ಟು ಪ್ರತಿಷ್ಠೆ ಇದ್ದರೆ ಬರಬೇಕಾಕೆ ಅವನು? ಬಂದ ಮೇಲೆ ಏನು ಮಾಡಬೇಕಾಗ? ರೂಲ್ಸ್ ಅಪ್ಲೈ ಮಾಡಬೇಕಾಗ. ಭಾರಿ ಕೊಟ್ಟೆ ದಿವಸ ಮಿಲಿಯನ್ಸ್ ಆಫ್ ದುಡ್ಡಿದೆ ಅವನ ಹತ್ರ. ಯಾವುದು ಕೆಲಸಕ್ಕೆ ಸೇರಿದ, ಸರಿಯಾಗಿ ಕೆಲಸ ಮಾಡಲಿಲ್ಲ ಕೇಳಿದರೆ ಬೇಕಾಷ್ಟು ದುಡ್ಡಿದೆ. ಮತ್ತು ಕೆಲಸಕ್ಕೆ ಅಲ್ಲೇ ಇರಬೇಕಾಗಿದ್ದರೆ, ಅಷ್ಟು ಜೋರಿದ್ರೆ ಏನು ಮಾಡಬೇಕಾಗಿದ್ದರೆ ಬರಬಾರ್ದು. ಬಂದಮೇಲೆ ಏನು ಮಾಡಬೇಕು? ನಿಯಮ ಪಾಲನೆ ಮಾಡಬೇಕಲ್ಲಿ. ಬಂದ ಮೇಲೆ ಪಾಲನೆ ಅನಿವಾರ್ಯ. ನೀನೇ ಬರದೇನು ಕರೆದಿಲ್ಲ, ನಾವೇನೂ ಕೂಡ ಕರೆದಿಲ್ಲ ಅಂದಮೇಲೆ ನೀನು ಬಂದು ಯಾಕೆ ಹಾಗಿದ್ದರೆ? ಬಂದಮೇಲೆ ಏನು ಮಾಡಬೇಕಾಗಿತ್ತು? ಹಾಗಿದ್ದರೆ ನೀವು ಅನುಸರಣೆ ಮಾಡಬೇಕಿತ್ತು, ಮಾಡಲಿಲ್ಲ. ಉಪಾಸ್ಯೆ ಪಾದಯೋಹೋ ನ ಎಂದು ಕಾಲ ಹತ್ರ ಕೊಡೋದಿಲ್ಲ ಅಂತ ಹೇಳಿದ. ತಯೋರಾಗಮನಂ ಪೂರ್ವಂ ಜ್ಞಾತ್ವೈವ ಹರಿ ಪ್ರಭು ಅಸುಪ್ತಃ ಸುಪ್ತವಚ್ಛಿಷ್ಯೆ ತತ್ರಾತಿಷ್ಠಧನಂಜಯ. ತಯೋರಾಗಮನಂ ಪೂರ್ವಂ ಜ್ಞಾತ್ವೈವ. ಪರಮಾತ್ಮ ಎಲ್ಲ ಗೊತ್ತು, ಮೊದಲು ಬರ್ತಾರೆ, ಎಲ್ಲ ಗೊತ್ತು ಕೃಷ್ಣನಿಗೆ. ಆದ್ದರಿಂದ ಒಂದು ವ್ಯವಸ್ಥೆ ಮಾಡಿದ. ಇದೊಂದು ವ್ಯವಸ್ಥೆ. ಇನ್ನೊಂದು ವ್ಯವಸ್ಥೆ ಏನು? ಅಸುಪ್ತಃ ಸುಪ್ತವತ್ ಶಿಷ್ಯೇ. ನಿದ್ರೆ ಇಲ್ಲ, ನಿದ್ರೆ ಬಂಧ ಮಾಡಿದ್ದಾನೆ. ಯಾವಾಗಲೂ ನಿದ್ರೆ ಇಲ್ಲ, ಆಗಲೂ ಇಲ್ಲ, ಅಷ್ಟೇ. ಮಲಗಿದ್ದ ಒಳ್ಳೆ ಗೊರಕೆ ಹೊಡೆಯ ಮಲಗಿಬಿಟ್ಟಾರೆ. ನೋಡಿ, ಗ್ಯಾರಂಟಿ ಮಲಗಿದ್ದಾನೆ ಅಂತ ಗೊತ್ತಾಗಬೇಕು ಅವರಿಗೆ. ಆ ರೀತಿ ಮಲಗಿದ್ದಾನೆ. ನಾಟಕ ಸುಪ್ತವಶಿಷ್. ಅದಕ್ಕೆ ಸುಪ್ತ ಸುಪ್ತವಸ್ ಅಂದಮೇಲೆ ನಾಟಕ ಅಂತಲೇ ಅರ್ಥ. ತತ್ರ ಅತಿಷ್ಠ ಧನಂಜಯ. ಅವ ಏನು ಹೇಳಬೇಕು? ಈಗ ನಾಟಕನ ಇಬ್ಬರಿಗೂ ಮಾಡ್ದ, ನೆನ್ಪಿಟ್ಕೋಬೇಕು. ನಾಟಕ ಒಬ್ಬರಿಗೂ ಮಾಡಲಿಲ್ಲ, ಅದನ್ನು ಯಾರಿಗೂ ಮಾಡ್ದ? ಅಸರಮೋಹನ ಅಂದ್ರೆ ಹಾಗೇನೆ. ನೋಡೋದಕ್ಕೆ ಇಬ್ಬರು ಅದನ್ನೇ ನೋಡ್ತಾರೆ. ಕೃಷ್ಣನಿಗೆ ಜರ ಬೇಡ ಹೊಡೆದ, ಕೃಷ್ಣ ದೇಹ ಬಿಟ್ಟ ಎಬ್ಬ ಇಬ್ಬರಿಗೂ ಕಾಣಿಸುತ್ತದು. ಇವನು ಹಾಗೆ ತಿಳ್ಕೊಂಡ್ಬಿಡ್ತಾನೆ. ಅವನೇನು ಮಾಡ್ತಾನೆ? ಸಾಧ್ಯನೇ ಇಲ್ಲ, ಇದು ಬೇರೆಯೇ ಇದೆ. ಅವನು ಅರ್ಥ ಮಾಡ್ಕೊತಾನೆ. ಅರ್ಥ ಆಯ್ತಾ? ಯಾವುದೇ ಒಂದು ಮಾತು ಕಿವಿ ಬಿದ್ದಾಗ ಅವ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಹೇಗೆ ಮಾಡ್ಕೊತಾನೆ? ತಮ್ಮ ಯೋಗ್ಯತೆ ತಕ್ಕಂತೆ ಮಾಡ್ಕೊತಾನೆ, ಹೊರತು ಬೇರೆ ರೀತಿ ಅಲ್ಲ. ಈ ಪ್ರತಿಯೊಂದರಲ್ಲೂ ಕೂಡ ಜೀವತ್ರೈವಿಧ್ಯ ಅನ್ನೋದು ಏನಿದೆ ಸ್ವರೂಪ ಎವ್ರಿ ಅವನ ಆ್ಯಕ್ಷನ್ನಲ್ಲಿ ಕಾಣಿಸುತ್ತೆ. ಅವನ ಮಾತಿನಲ್ಲಿ, ಆ್ಯಕ್ಷನ್ನಲ್ಲಿ ಎದ್ದು ಕಾಣ್ತಾ ಇರ್ತದೆ. ಕೆಲವರು ಏನೂ ಓದಿರೋದಿಲ್ಲ, ಅವ್ರು ಏನೂ ತಿಳ್ಕೊಂಡಿರೋದಿಲ್ಲ. ಬಟ್ ಒಳ್ಳೆ ಹಾಗಿರ್ತದೆ, ಮಾಡೆಸ್ಟ್ ಬಿಹೇವಿಯರ್. ಗೊತ್ತಾಯ್ತು? ಭಾಳ ಸಿಕ್ಕಾಬಟ್ಟೆ ಉಚಿತ ಬಿಹೇವ್ ಮಾಡ್ತಿರ್ತಾರೆ. ಸ್ವರೂಪ ಎಷ್ಟು ಓದು ಏನು ಮಾಡಲಿಲ್ಲ, ಅವನ್ನ ಚೇಂಜ್ ಮಾಡಿಲ್ಲ. ಅವ್ರು ಏನು ಓದ್ದೇ ಬಂದಿದೆ. ಅದೇ ಭಗವದ್ಗೀತೆ 7ನೇ ಅಧ್ಯಾಯ 17ನೇ ಅಧ್ಯಾಯ ಪೂರ್ತಿ ಅದೇನೆ. ಏನು ಗೊತ್ತಿಲ್ಲದೆ ತೇಷಾಂ ನಿಷ್ಠಾತು ಕಾ ಕೃಷ್ಣ. ಗೊತ್ತಾಯ್ತಾ? ಸತ್ವಮಾಹೋ ರಜಸ್ತಮ. ಅರ್ಜುನ ಪ್ರಶ್ನೆ ಇದೆ. ಶಾಸ್ತ್ರವಿಧಿ ಮಿತ್ಸೃಜ್ಯ ಅಂತ ಹೇಳಬೇಕಾದ್ರೆ ಶಾಸ್ತ್ರಜ್ಞಾನ ಗೊತ್ತಿಲ್ಲ ಅವರಿಗೆ, ಗೊತ್ತಿಲ್ಲ. ಆದರೆ ಏನೋ ಕೆಲಸ ಮಾಡ್ತಾನೇ ಇರ್ತಾರೆ. ಅವ್ರ ಸ್ವರೂಪ ಹೇಗೆ ತಿಳ್ಕೊಬೇಕು ಅಂದರೆ ಭಗವಂತ ಹೇಳಿದ ಇದೇ ಟೆಸ್ಟ್ ಅಂತ ಹೇಳಿದ್ದಾರೆ. 17ನೇ ಅಧ್ಯಾಯ ಸರಿಯಾಗಿ ಓದಿಬಿಟ್ರೆ ಯಾರು ಹೇಗೆ ಅಂತ ನಾವು ರಫ್ಲಿ ತಿಳ್ಕೊಬೋದು. ಪೂರ್ತಿ ತಿಳ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಇಷ್ಟಾದ್ರೂ ಎಕ್ಸೆಪ್ಷನ್ ಇರ್ಬೋದು. ಬಂಗಾರ ಸಾಮಾನ್ಯ ಭಾಗ ಎಲ್ಲ ಗೊತ್ತಾಗುತ್ತೆ. ಬಟ್ ಸರ್ಟಿಫೈ ಮಾಡ್ಬೇಕಾದ್ರೆ ನಾವು ಸರ್ಟಿಫೈ ಮಾಡೋಂಗಿಲ್ಲ. ಯಾರು ಮಾಡಬೇಕಾದ್ರೆ ಕಾಂಪಿಟೆಂಟ್ ಅಥಾರಿಟಿ ಮಾಡಬೇಕೆ ಹೊರತು ನಮಗೊಬ್ಬ ಭಾರಿ ಬುದ್ಧಿವಂತ ನಮಗೆ ಗೊತ್ತು, ನಾವು ಬುದ್ಧಿವಂತ ಅಂತ ಯಾರೋ ಒಪ್ಪಲ್ಲ. ಅದನ್ನು ಸಂಬಂಧಪಟ್ಟವ್ರು ಹೇಳಬೇಕಷ್ಟೆ. ನಿಮ್ಮ ಪ್ರಕಾರ ಅಂತಾರೆ ಅಷ್ಟೇ. ಹಾಗಿದ್ರೆ ಏನೋ ಹೌದು, ಇಂದ್ರ ವಿರೋಚನೆ ಇದ್ದಾಗೆ
ಅದು ಅವ್ರ ಹತ್ರ ಎಲ್ಲೆಲ್ಲಿ ಬರ್ತಾರೋ ಎಲ್ಲ ಕಡೆ ಹಾಗೆ ಇಂದ್ರವ್ಯವಚನ ಕೇಸ್ ಇಂಥ ಸಿಮಿಲರ್ ಕೇಸ್ ಇದು. ಅವರಿಬ್ಬರಿಗೂ ಏನು ಮಾಡಿ ಒಂದೇ ಸಂದೇಶನೇ ಕೊಟ್ಟಿದ್ದು, ಒಂದೇ ರೀತಿ ಇಬ್ಬರು ಮನೆದಾಗ ಕಾಣ್ತಾರೆ ಅಷ್ಟೇ. ಎಫೆಕ್ಟ್ ಏನಾಯ್ತು ಮಾತ್ರ ತೋರ ಅರ್ಥ ಮಾಡಿದ ರೀತಿಯೇ ಬೇರೆ ಆಯ್ತು. ಹಾಂ, ಇವ್ರು ನಾಳೆ ಪ್ರೋಗ್ರಾಮ್ ಇದೆ ಬನ್ನಿ ಅಂತ ತಕ್ಷಣ ಊಟದ ಹೊತ್ತಿಗೆ ಅಂತ ಬಂದ ಆಗಲೇ ಪ್ಲಾನ್ ಮಾಡಿಬಿಡ್ತಾರೆ. ಆಗಲೇ ಊಟದ ಹೊತ್ತಿಗೆ ಎಷ್ಟೊತ್ತಿ ಮುಗಿಯುತ್ತೆ ಅಂತ ಕೇಳ್ತಾರೆ. ಇವರು ಎಷ್ಟೊತ್ತಿ ಶುರುವಾಗುತ್ತೆ ಇವ್ರಿಗೆ ಕೇಳ್ತಾರೆ, ಎಷ್ಟೊತ್ತಿ ಮುಗಿಯುತ್ತೆ ಅವ್ರು ಕೇಳ್ತಾರೆ. ಯಾಕೆ ಅವ್ರ ಉದ್ದೇಶ ಇರೋದೇ ಆ ಕಡೆಗೆ. ಸಿಕ್ಕರೆ ಯಾಕೆ ಹೋಗಬಾರ್ದು, ಹೋದ್ರೆ ಆಯಿತು ಒಂದು ಬಿಟ್ಟ ಮೊದಲೇ ಹೋಗಿ ಮೊದಲೇ ಹಾಕೋದು ಯಾಕೆ ಆಚಾರ ಮೊದಲೇ ಹೋಗಿ ಸಿಕ್ಕಾಕೊಳ್ಳೋದ್ರ ಬದಲು ಕೊನೆಗೆ ಹೋಗಿಬಿಟ್ರೆ ಆಯಿತು. ಆ ಥರ ಕೆಲ ಅಕಸ್ಮಾತ್ ಇನ್ನು ಮೂದರಲ್ಲಿ ಬಂದುಬಿಡ್ತಾನೆ, ಸಿಟ್ಟು ಬಂದುಬಿಡುತ್ತೆ ಅವನಿಗೆ. ಹೇಳಿದ್ರು ಮುಗಿಸೇ ಇಲ್ಲ ಇನ್ನೂ ಕೂಡ, ಸುಮ್ಮನೆ ಕಾಯ್ಬೇಕಾಯ್ತು ಅಂತಾರೆ, ಉಪಯೋಗ ಆಯಿತು ಅಂಬೋದಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಆಯ್ತು ನನಗೆ ಅಂತ ಅಂಥವ್ರು ತುಂಬ ಜನ. ಹಾಂ, ಏನು ಅದೇ ದೇವ್ರ ಬಗ್ಗೆ ತಿಳ್ಕೊಬೇಕಾದ್ದೇ ಇದು. ದೇವರು ಹಾಗೆ ನಮಗೂ ನಾಟಕ ಮಾಡ್ತಾನೆ, ಗೊತ್ತಿಲ್ಲದ ಮಾಡ್ತಾನೆ. ನಮ್ಗೆ ಗೊತ್ತಿದೆ ದೇವರಿಗೆ, ಗೊತ್ತು ಅದೇ ಜ್ಞಾನ ಅಂತ ಕರೆಯೋದು. ಇವು ಸಾಲಿಗ್ರಾಮ ಕಲ್ಲು, ಇವರಿಗೆ ದೇವರು. ಎಷ್ಟು ಡಿಫ್ರೆನ್ಸ್ ಇದೆ, ಅವ್ರಿಗೆ ಕಲ್ಲು, ಇವ್ರಿಗೆ ದೇವರು. ಅವನಿಗೆ ಬೆಲೆ ಯಾತಕ್ಕೆ ಕೊಟ್ಟಾರೆ, ಜನ ತೊಗೋತಾರೆ. ಅವ್ರೇನು ಭಕ್ತಿ ಅಂತ ತರಿಸೋದಿಲ್ಲ, ವ್ಯಾಪಾರಿ ಕೇಳ್ತಾರೆ, ಕೊಟ್ಟರಾಯ್ತು ಅಷ್ಟೇ. ಯಾರು ತೊಗೊಳ್ಳಿಲ್ಲ ನಿಲ್ಲಿಸ್ಬಿಡ್ತಾರೆ ಅಷ್ಟೇ. ಸುಪ್ತ ಸುಪ್ತವಚ್ಛಿಸ್ಸೆ ತತ್ರ ಅತಿಷ್ಠ ಧನಂಜಯ. ಸರಿಯಾಗಿ ತಿಳ್ಕೊಬೇಕು. ದೇವ್ರು ನಮ್ಮ ಪಾಲಿಗೆ ಏನಾಗಿದ್ದಾಗ ಚಾತುರ್ಮಾಸ್ಯದಲ್ಲಿ ಮಲಿದಾಗ ಕಾಣಿಸ್ತಾನೆ ದೇವರು. 4 ತಿಂಗಳು ಮಲಿಬಿಟ್ಟಿರ್ತಾನೆ, ಏನು ಬೇಕಾದ್ರೂ ಮಾಡ್ಬೋದು ಅಂತೇಳಿ. ಅಲ್ಲ, ಅಸುಪ್ತ ಸುಪ್ತವಚ್ಛಿಸ್ಸೆ. ಯಾವ ರಾತ್ರಿ ದೇವ್ರು ಮಲಗಿದ್ದಾನೆ, ದೇವ್ರು ಮಲಿಸ್ಬಿಡ್ತಾರೆ. ರಾತ್ರಿ ಪ್ರತಿ ದಿವಸ ಮಲಗಿಸ್ತಾರೆ ಮಠಗಳಲ್ಲಿ, ದೇವಸ್ಥಾನಗಳ ಎಲ್ಲ ಕಡೆ. ಮನೆಯಲ್ಲೂ ಮಲಗಿಸ್ಬೇಕಾಗೆ. ಸದ್ಯ ದೇವರು ಮಲಗಿದ್ದಾನೆ, ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲ, ಅಸುಪ್ತ ಸುಪ್ತವಚ್ಛಿಸ್ಸೆ ಅಷ್ಟೇ ಹೊರತು ತಿಳ್ಕೊಂಡು ದೇವರಿಗೆ ನಿದ್ರೆ ಎಂಬುದು ಇಲ್ಲೇ ಇಲ್ಲ. ಯಾಕೆ ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾತಿ ದೂರಂ. ನಿದ್ರೆ ಗುಣನೋ ದೋಷನೋ? ಅದು ಯಾತಕ್ಕೆ ಬರುತ್ತೆ ನಿದ್ರೆ? ನಮಗೆ ಶ್ರಮಾದಿಗಳಿಂದ ಬರುತ್ತೆ. ದೇವರಿಗೆ ಶ್ರಮನೇ ಇಲ್ಲ, ಆದ್ದರಿಂದ ಏನು ಬರೋದಿಲ್ಲ, ನಿದ್ರೆ ಬರೋದೇ ಇಲ್ಲ. ಸರಿಯಾಗಿ ಯೋಚನೆ ಮಾಡಿದರೆ ನಮ್ಮಿಂದ ದೇವರು ಡಿಫ್ರೆಂಟ್ ಆಗಿರೋದು ಅಲ್ಲೇ. ಅದು ಬಿಟ್ಬಿಟ್ಟು ನಮ್ಮಂತೆ ದೇವರು ಅಂತ ತಿಳ್ಕೊಳ್ಳೋದಾದರೆ ದೇವ್ರು ಹೇಗೆ ಆಗ್ತಾರೆ? ಅಸುಪ್ತ ಸುಪ್ತವಚ್ಛಿಸ್ಸೆ ತತ್ರ ಅತಿಷ್ಠ ಧನ. ಅರ್ಜುನ ಮಾತ್ರ ಏನು ಮಾಡಿದ ಗೊತ್ತಿತ್ತು, ಆದ್ದರಿಂದಾನೆ ನಿಂತ್ಕೊಂಡ. ಕೂಡಲೇ ಇಲ್ಲ. ಫಸ್ಟ್ ಆಫ್ ಆಲ್ ಕೆಳಗೆ ಅದು ಪಾದತ್ರ ನಿಂತ್ಕೊಂಡ. ಪಾದತ್ರ ಕೂಡಲಿಲ್ಲ, ಪಾದತ್ರ ನಿಂತ್ಕೊಂಡ. ಪ್ರಣಮ್ಯ ಪಾದಯೋ, ಕೃಷ್ಣನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದ. ನೋಡಿ, ಅರ್ಜುನಿಗೆ ಗೊತ್ತಿತ್ತು ಅಂಬೋದಕ್ಕೆ ಏನು ಗುರುತಿದ್ದು? ಮಲ್ಕೊಂಡವ್ರೆ ನಮಸ್ಕಾರ ಮಾಡಬಾರ್ದು ನಿಯಮ, ಗೊತ್ತಾಯ್ತಾ? ಇವತ್ತು ನಮಸ್ಕಾರ ಫೋನ್ ಬಂತು, ಇಲ್ಲಿಟ್ಟ ನಮಸ್ಕಾರ ಮಾಡ್ಬೇಕು ಗೊತ್ತು. ಅವ್ರಿಗೆ ಫೋನ್ ಕಟ್ಟಾಯ್ತು ಅಷ್ಟೊತ್ತಿಗೆ. ಸಾಷ್ಟಾಗ ನಮಸ್ಕಾರ ಬರ್ತಾರೆ ಹೇಳೋ ಹೊತ್ತಿಗೆ ಗೊತ್ತೋಗಿತ್ತು. ಫೋನಲ್ಲಿ ನಮಸ್ಕಾರ ಹೇಗೆ ಮಾಡಬೇಕಂದ ವಿಡಿಯೋ ಫೋಟೋ ಆದರೆ ಸ್ವಲ್ಪ ಮಾಡ್ಬೋದು. ಇದು ಫೋನ್ ಏನು ಉಪಯೋಗ, ಏನು ಗೊತ್ತೇ ಆಗೋದಿಲ್ಲ. ಆ ಅರ್ಥದಲ್ಲಿ ಕಾಮನ್ ಸೆನ್ಸ್ ಬೇಕಲ್ಲ, ಅದಿಲ್ಲ. ಅರ್ಜುನ ಒಳ್ಳೆ ಉಪಯೋಗ ಮಾಡ್ದ ಅಂತ ಗೊತ್ತಿತ್ತು. ನಮ್ಮ ಪ್ರಶ್ನೆಗೆ ಉತ್ತರ ಇದು ಅಲ್ಲ. ಅರ್ಜುನಿಗೆ ಗೊತ್ತಿತ್ತು, ದುರ್ಯೋಧನ ಗೊತ್ತು. ಹೇಗೆ ಹೇಳ್ತಾರಿದ್ರೆ ಆ್ಯಕ್ಷನ್ನಿಂದ ಗೊತ್ತಾಯಿತು. ಅವ್ರು ಆ್ಯಕ್ಷನ್ ತೋರಿಸ್ತಾ ಇದ್ದೆ. ಇದ್ದಿದ್ರೆ ಏನು ಮಾಡ್ತಿರಲಿಲ್ಲ, ಅರ್ಜುನ ಹಾಗೆ ಮಾಡ್ತಿದ್ದ, ಮಾಡಲಿಲ್ಲ. ಆ ತಿಳುವಳಿಕೆ ಇದೆ. ಇವತ್ತು ಕರೆಂಟ್ ಇರೋದು ಬಿಡೋದು ಯಾರಿಗೆ ಗೊತ್ತಿರುತ್ತೆ? ಚಿಕ್ಕ ಮಕ್ಕಳು ಎಷ್ಟು ಬಂತಾರೆ, ಅದು ವೈರಲ್ ಮೇಲೆ ಪಾಪ ಇದು ಹಾಗೆ ಸತ್ತೋಗಿದ್ದಾನೆ ಹುಡುಗ, ಗೊತ್ತಿಲ್ಲ ಅವನು ನಿರ್ಯಸ್ಕಂತ ಗೊತ್ತಿಲ್ಲ ಅವನಿಗೆ. ಅಸುಪ್ತ ಸುಪ್ತವಚ್ಛಿಸ್ಸೆ ತತ್ರ ಅತಿಷ್ಠ ಧನಂಜಯ. ಪ್ರಣಮ್ಯ ಅತಿಷ್ಠ ತಮ್ಮದಿಗೆ 2 ಅರ್ಥ. ನಿಂತ್ಕೊಂಡ ಅಂತ ಒಂದು ಅರ್ಥ. ನಿಂತ್ಕೊಂಡ ಅಂದರೆ ದೃಢವಾಗಿದ್ದ, ನಿದ್ರೆ ಬಂದೇ ಇಲ್ಲ ಗ್ಯಾರಂಟಿ ಅಂತೇಳಿ. ನಿನ್ನ ಸ್ಟ್ಯಾಂಡ್ ಇಟ್ಕೋ. ಮತ್ತು ನಿನ್ನ ಸ್ಟ್ಯಾಂಡ್ ಪಾಯಿಂಟ್ ಏನು ಮಾಡಬೇಕು? ಫಾರ್ಮಲಿ ಸ್ಟ್ಯಾಂಡ್ ಆಗೋ ಅಂತ ಹೇಳ್ತಾರೆ. ಸ್ಟ್ಯಾಂಡಾಗಿ ನಿಂತ್ಕೊಂಡ್ಬಿಡು ಅಂತ ಅರ್ಥ ಅಲ್ಲ. ಏನು ಮಾಡಬೇಕಂದ್ರೆ ಬಿಡಬೇಡ, ದೃಢವಾಗಿರೋ ಅಂತ ಅರ್ಥ. ಅತಿಷ್ಠ ಧನಂಜಯ. ಪ್ರಣಮ್ಯ ಪಾದಯೋ ಪ್ರಹ್ವಃ. ನಮಸ್ಕಾರ ಮಾಡಿದ ಆಮೇಲೆ ಕೂಡ ಹೇಗೆ ನಿಂತ್ಕೊಂಡ? ದರ್ಪದಿಂದ ನಿಂತ್ಕೊಳ್ಳಿಲ್ಲ, ವಿನೀತನಾಗಿ ಪ್ರಹ್ವಃ ಬಾಗಿ ನಿಂತ್ಕೊಂಡ. ಹನುಮಂತ ಎಲ್ಲೆಲ್ಲಿ ನೋಡಿದ್ರು ದೇವ್ರ ಮುಂದೆ ಹೇಗಿರ್ತಾರೆ, ಹೀಗೆ ಹನುಮಂತ ಬಗ್ಗಿರೋದು, ಗೊತ್ತಾಯ್ತಾ? ಯಾತಕ್ಕೆ ಅಂದರೆ ನಮ್ರತೆ ಇರಬೇಕು, ದಾಸೋಹಂ ಅನ್ನೋ ಭಾವನೆ ಇರಬೇಕು. ಕೆಲಸ ಆಗಬೇಕಾದ್ರೆ ಎಷ್ಟು ಎತ್ತರ ಇದ್ದು ಎಷ್ಟು ಇದ್ದಿದ್ದರೂ ಕೂಡ ಏನು ಮಾಡ್ತಾನೋ ಸ್ವಲ್ಪ ಬಾಗ್ತಾನೆ. ಇಲ್ದವ್ರು ಕೆಲಸ ಆಗಲ್ಲ ಅಂತ ಗೊತ್ತು ಅವನಿಗೆ. ಪ್ರಹ್ವಃ ಅದು ನಾಟಕ ಮಾಡಿ, ಇವರು ನಾಟಕ ಅದು ನಾಟಕ ಮಾಡಬಾರ್ದು. ನಿಜವಾಗ್ಲೂ ಮಾಡಿದರೆ ಅದು ನಿಜವಾಗ್ಲೂ ಮಾಡ್ದ. ಪ್ರಹ್ವ ಅಂದರೆ ನಮಸ್ಕಾರ ಅಂತಲೇ ಅರ್ಥ. ಬಾಗೋದು. ಭಕ್ತ್ಯುದ್ರೇಕಾತ್ಕೃತಾಂಜಲಿ. ಭಕ್ತಿ ಅದೇನು ದುರ್ಯೋಧನ ಮಾಡಿದ ಅವೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಅವ್ನು ನಿಂತ್ಕೊಂಡು ನಾನು ಯಾಕೆ ನಿಂತ್ಕೋಬಾರ್ದು, ಅವ್ನು ಕೂತು ನಾನು ಯಾಕೆ ಕೊಡಬಾರ್ದು ಅಂತ ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಅವ್ನಿಗೆ ಹಣೆ ಬಾರ. ಇದು ನಾವು ಇಲ್ಲಿ ಫಾಲೋ ಮಾಡೋದು ಕೆಲವು ಕಡೆ ಮಾತ್ರ. ನಾವು ಇದನ್ನು ಊಟಕ್ಕೆ ಕೂತ ಯಾರು ಎದ್ದೋದ್ರೂ ಎದ್ದೋಗಲ್ಲ. ಯಾಕೆ ನಮ್ಮದು ಬೇಕಾಗ. ಅದೇ ರೀತಿ ಎಕ್ಸಾಮ್ ಬರಿತಾ ಇರ್ತಾರೆ. ಈಗ ಎಲ್ಲ ಹಾಲು ಒಬ್ಬರು ತಾನೇ ಎದ್ದೋಗ್ಬಿಡೋದಿಲ್ಲ. ನಾನು ಎಷ್ಟೊತ್ತು 40 ಜನ ಕೊಡಿಸ್ತಾರೆ ಸಾಮಾನ್ಯ. 39 ಜನ ಸಪ್ಲಿಮೆಂಟಲ್ಲಿ ಎದ್ದೋಗ್ಬಿಡ್ತಾರೆ ಬೇಗ. ಎದ್ದೋರು ಒಬ್ಬ ಎದ್ದೋಗಲ್ಲ ಅವನು. ಯಾತಕ್ಕೆ? ಯಾವುದೋ ಕಾರಣಕ್ಕೆ ಮಾರ್ಚಲ್ಲಿ ಹೋಗಿದ್ದಿಲ್ಲ ಅಷ್ಟೇ. ಚೆನ್ನಾಗಿ ಓದಿದ್ದಾನೆ, ಇನ್ನು ಫ್ರೀಯಾಗಿ ಬರೀತಾನೆ. ಕೆಲವು ಇಂಜಿನಿಯರ್ಸ್ ಭಾಳ ತಪ್ಪು ಮಾಡ್ತಾರೆ. ಎಲ್ಲ ಹೋದ್ರೆ ನೀ ಎದ್ದೋಗ ನಾನು ಹೋಗ್ಬೇಕಾಗಿದ್ದು ಮನೆಗೇನು ಶುರು ಮಾಡ್ತಾರೆ. ಮಾಡಬಾರ್ದು ಹಾಗೆಲ್ಲ.
ಮತ್ತು ಅದು ಎನ್ಕರೇಜ್ ಮಾಡೋದು, ಡೋಂಟ್ ವರಿ, ಎಷ್ಟೊತ್ತಾರು ಬರೀ ಇರ್ತೀರಿ. ಕೆಲವರು ಭಾರಿ ಅವಸರ ಮನೆಗೆ ಹೋಗೋದಕ್ಕೋಸ್ಕರ ಬೇರೆ ಹುಡುಗರು ಬೈದು ಇದನ್ನು ಮಾಡಿ ಬೇಕು ಕಿತ್ಕೊಂಡು ಹೋಗ್ಬಿಡ್ತಾರೆ ಪೇಪರ್ನ ಮೊದಲೇ. ಹಾಗೆಲ್ಲ ಮಾಡಬಾರ್ದು. ಅವ್ರಿಗೆ ಫುಲ್ ಅವಕಾಶ ಕೊಟ್ಟಿರ್ತಾರೆ, ಉಪಯೋಗಿಸ್ಬೇಕು. ಅದನ್ನು ಅಬ್ಸರ್ವ್ ಮಾಡಬೇಕು. ಅದು ಒಬ್ಬರೇ ಇದ್ದ ರ್ಯಾಂಕ್ ಬಂದ ಉದ್ಧಾರ ಆಗಿಬಿಟ್ಟ ಅವನು. ಅದು ಯಾರೇ ಕಚ್ಚಿ ಮಾಡ್ತಾರೆ ಅಂತ ಬಿಟ್ಟರೆ ಎಷ್ಟು ಜನ ಬಿಟ್ಟಿದ್ದಾರೆ ನೋಡಿ ಪಾಸ್ ಮಾಡೋದಿಲ್ಲ, ಎಷ್ಟು ಜನ ಬರೆದಿದ್ದಾರೆ ಅಷ್ಟೇ ಮುಖ್ಯ. ಅದನ್ನು ಜನ ಅಲ್ಲಿ ಅಭ್ಯಾಸ ಅಲ್ಲಿ 40ರಲ್ಲಿ ಒಬ್ಬ ಮಾಡಿದ ಅಂದರೆ ಎಷ್ಟು % ಆಯ್ತು ಅಲ್ಲಿಗೆ? ಎಷ್ಟು % ಆಯಿತು? ನೆಗ್ಲಿಜಿಬಲ್ ಆಯಿತು. ಇಷ್ಟಾದರೂ ಅವ್ರಿಗೆ ಕೌಂಟ್ ಆಯಿತು. ಅದಕ್ಕೆ ಏಕಾಷ್ಟು ಎಷ್ಟು ಜನ ಮಾಡ್ತಾರೆ ಅವೆಲ್ಲ ಕೇಳಕ್ಕೆ ಹೋಗಬಾರ್ದು. ಮಾಡೋರು ಉದ್ಧಾರ ಆಗ್ತಾರೆ ಅಷ್ಟೇ ಹೊರತು ಎಷ್ಟು ಜನ ಮಾಡ್ತಾರೆ ಅದ್ರ ಮೇಲೆ ದೇವ್ರು ಮಾಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಸ್ಟ್ರೈಕ್ ಮಾಡಿ ಇದನ್ನು ಮಾಡಿ ಕೊರೋನಾ ಪೀರಿಯಡ್ ಕಡಿಮೆ ಕಡೆ ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಕಲಿಯುಗದಲ್ಲಿ ಒಂದು ಗ್ರೇಸ್ ಇದ್ದೇ ಇದೆ. ಅದನ್ನು ಬಿಟ್ಟು ದುರುಪಯೋಗ ತೊಗೊಳೋದಕ್ಕೆ ಅವಕಾಶ ಇಲ್ಲ. ಇವೆಲ್ಲ ಕಥೆಗಳು, ವಾಸ್ತವವಾಗಿ ಏನದು ಫ್ಯಾಕ್ಟ್. ಅದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ. ತಮೈಕ್ಷತ್ ಇದರಿಂದ ಏನು ತೋರಿಸ್ದಾಗಾಯಿತು? ದುಷ್ಟರು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋದ ಮಾತ್ರಕ್ಕೇನಲ್ಲದು, ಯಾತಕ್ಕೆ ಖಂಡಿತ ಪ್ರಸಾದ ಒಳ್ಳೆ ರುಚಿಯಾದ ಪ್ರಸಾದ ಮಾಡ್ತಾರೆ, ಈ ದೇವಸ್ಥಾನಕ್ಕೆ ಹೋಗೋಣ ಅದಕ್ಕಲ್ಲ, ಈ ದೇವಸ್ಥಾನಕ್ಕೆ ಹೋಗೋಣ. ಯಾಕೆಂದರೆ ಪ್ರಸಾದ ಸರಿಯಾಗಿ ಕೊಡ್ತಾರೆ, ಒಳ್ಳೆ ಟೇಸ್ಟಿ ಇರುತ್ತೆ, ಅದಕ್ಕೆ ಹೋಗೋದು. ಅದು ಕೆಲವರಂತೂ ಹೀಗೆ ಸುತ್ತಾಕೊಂಡು ಹೋಗೋದು, ಇಲ್ಲೇ ಹೊರಬಿಡ್ತಾರೆ ಪ್ರಸಾದಕ್ಕೆ, ಆ ಕಡೆ ಹೋಗೋದೇ ಇಲ್ಲ. ಇಂಥ ಜನ ಇರ್ತಾರೆ. ಅವ್ರ ಉದ್ದೇಶನೇ ಬೇರೆ ಇದೆ. ಮತ್ತು ನೋಡೋಣ ದೇವರ ಅದನ್ನು ನೋಡೇ ಬೇಡ, ಏನಾಗುತ್ತಾಗಲಿ. ಹೌದು, ಹೇಳಿದ್ದೇನು, ಅಲ್ಲಿರೋದು ಇಲ್ಲಿರ್ತಾರೆ, ಅಲ್ಲಿರೋದೇ ಇಲ್ಲ. ವರಹ ದೇವ್ರುಗಳಿಲ್ಲ, ಯಾರ್ಯಾರು ಇರೋದಿಲ್ಲ. ವರಹ ದೇವ್ರು ಹೋಗ್ತಾರೆ ತಿರುಪತಿ ಹೋದಾಗ, ವರಹ ದೇವಸ್ಥಾನದಲ್ಲಿ ನೊಣ ಹೊಡೆಯೋದಿಲ್ಲ ಕೆಲಸ, ಖಾಲಿ ಅಲ್ಲಿ ನೋಡಿ ದೊಡ್ಡ ಕ್ಯೂ ಇರುತ್ತೆ, 3 ದಿವಸ ಸಾಕಷ್ಟು ಮಟ್ಟಿಗೆ. ಅವ್ರಿಗೆ ಗೊತ್ತೇ ಇಲ್ಲ ಏನಂತ ವರಹ ದೇವಸ್ಥಾನ ಮಾಡಿ ಹೋಗಬೇಕು ಅಂತ ಹೇಳಿಬಿಟ್ಟು. ವಿಧಿ ವಿಧಾನೇ ಗೊತ್ತೇ. ಇಲ್ಲಿ ಪ್ರಸಾದ ವಿತರಣೆ ಇಲ್ಲ, ಅಲ್ಲಿ ಪ್ರಸಾದ ವಿತರಣೆ ಇದೆ, ಇಲ್ಲಿ ಕೊಡೋದಿಲ್ಲ, ಅಲ್ಲಿ ಕೊಡ್ತಾರೆ. ಇವೆಲ್ಲ ಇದೆ. ಅಲ್ಲೇ ಎಲ್ಲರೂ ಹಾಗೆ ಅಂತ ಅರ್ಥ ಅಲ್ಲ, ಬಟ್ ಕೆಲವರು ಹಾಗೆ ಇದ್ದೇ ಇರ್ತಾರೆ, ಈ ಹೆಚ್ಚಿನವರು ಇರ್ತಾರೆ. ಕೃತಾಂಜಲಿ ಎಷ್ಟು ಹೇಳ್ತಾರೆ? ಪ್ರಣಮ್ಯ ಪಾದಯೋ ಅತಿಷ್ಠತ್ತೊಂದು, ಪ್ರಣಮ್ಯ ಪಾದಯೋ ಪ್ರಹ್ವಃ ಭಕ್ತಿಯುದ್ರೇಕಾತ್ ಕೈ ಜೋಡಿಸ್ಕೊಂಡು, ಮತ್ತೆ ಸುಮ್ಮನೆ ನಿಂತಿಲ್ಲ, ಕೈ ಜೋಡಿಸ್ಕೊಂಡೇ ನಿಂತಿದ್ದಾನೆ. ಇವೆಲ್ಲ ಅರ್ಜುನ ಏನು ತೋರಿಸ್ತಾ ಇದೆ? ಕೃಷ್ಣ ಮಲಗಿಲ್ಲ, ಅವನ ನಿದ್ರಾದಿ ದೋಷಗಳಿಲ್ಲ, ಅವನು ದೋಷ ದೂರ, ಗುಣಪೂರ್ಣ, ಇವೆಲ್ಲ ತಿಳ್ಕೊಂಡು ಭಾಷ್ಯ ಅನುಸಂಧಾನ ಮಾಡ್ತಾ ಇದ್ದಾನೆ ಅಂತ ಅರ್ಥ. ತಮೈಕ್ಷತ್ ಪ್ರಥಮಂ ದೇವ ಜಾನನ್ನಪಿ ಸುಯೋಧನಂ ಸ್ವಾಗತಂ ಫಲ್ಗುನೇತ್ಯುಕ್ತೆ ಪೂರ್ವಭಾಗಾವಹಂತ್ವಿತಿ. ತಮ್ಮೈಕ್ಷತ್ ಪ್ರಥಮಂ ದೇವ. ಕೃಷ್ಣ ಏನು ಮಾಡಿದಾಗ ಎಲ್ಲರಿಗೂ ಎಲ್ಲ ನೋಡಿದ್ರು, ವಿಶ್ವತಶ್ಚಕ್ಷು. ಇಲ್ಲಿ ಮಾತ್ರ ಅರ್ಜುನ ಯಾವಾಗ ಬಂದಿ ಅಂತ ಕೇಳಿದ. ಯಾಕೆ? ಯಾರು ದಾಸರಾಗಿಲ್ಲ ಅವ್ರನ್ನ ಮಾತಾಡಿಸ್ತಾ ಉಳಿದವ್ರನ್ನ ಮಾತಾಡಿಸೋದಿಲ್ಲ. ತುಂಬ ಜನ ಹಾಗೇನೆ ಬಂದಾಗಲೂ ಕೂಡ ಯಾವನು ಜೋರಾಗಿ ಗೊತ್ತಾ ಅವ್ನ ಕಣ್ಣು ನೋಡಲ್ಲ, ಮತ್ತು ಅವ್ರನ್ನ ಕರೀತಾರೆ. ಯಾಕಂದ್ರೆ ನಿಂತರೆ ಸ್ಟೈಲ್ ನೋಡ್ರೆ ಗೊತ್ತಾಗುತ್ತೆ ಅವ್ರಿಗೆ ಬೇಕಿಲ್ಲ ಅಂಥೇಳಿ. ಅದಕ್ಕೇನೆ ಕೃಷ್ಣ ಸ್ವಾಗತಂ ಫಲ್ಗುಣ ಸ್ವಾಗತ, ಏನು ವಿಚಾರ ಬಂದಿದ್ದೀಯಲ್ಲ. ದುರ್ಯೋಧನ ಮೊದಲು ಬಂದ ಅಂತಲೂ ಗೊತ್ತು, ಇಲ್ಲಿ ಇದ್ದಾನೆ ಅಂತಲೂ ಗೊತ್ತು, ಅವ್ನು ನೋಡಲೇ ಇಲ್ಲ ಕೃಷ್ಣ. ದಾಸೋಹಂ ಅಂದವ್ರು ನೋಡ್ತಾನೆ ಹೊರತು ಈಶೋಹಂ ಅಂತ ನೋಡೋದಿಲ್ಲ. ಇದು ರಾಜರಾಜ ಅಂತ ಕರೆದು ಈಶ ಅಂತ ಅರ್ಥ ಅವನ ಪ್ರಕಾರ. ಅವನ ಪ್ರಕಾರ ಕೃಷ್ಣ ರಾಜನೇ ಅಲ್ಲ, ನಾನು ರಾಜರಾಜ, ಇವ್ನಿಗಾಗಿ ಸಲ್ಯೂಟ್ ಹೇಳಿಲ್ಲ ಅಂತೇಳಿ. ಆಯಿತು, ನಿನ್ನ ಭಾರಿ ಛಲದೊಳು ದುರ್ಯೋಧನ ಹಾಳಾಗಿ ಹೋಗಲಿ, ಬಂದೆ ಅದಕ್ಕೆ ಹಾಗಿದ್ರಿ, ಇದು ನಮ್ಮ ಪ್ರಶ್ನೆ. ಬಂದ ಮೇಲೆ ನೀನು ಬೇಕಾಗಿದೆ ಅಂತ ಆಯಿತು. ಬಂದ ಮೇಲೆ ಬೇಕಾದ ಮೇಲೆ ಏನು ಮಾಡಬೇಕು? ಅವನೀಗ ನಡ್ಕೋಬೇಕೀಗ, ಆ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಅವನು. ಡ್ಯೂಯಲ್ ಏನಿದೆ ಡ್ಯೂಯಲ್? ಹಾಂ, ಹೌದು. ಹೌದು 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 ಹೌದು. ಅಲ್ಲಲ್ಲ, ಯಾವಾಗಲೂ ಮಾಡಿದ್ದನ್ನು ಹೇಳ್ತಾನೆ, ಯಾವಾಗಲೂ ಮಾಡ್ತಿರಲಿಲ್ಲ. ಕೆಲವೊಮ್ಮೆ ಯಾವಾಗಲೂ ಮಾಡಿದಾಗ ದುರ್ಯೋಧನದಾಗ ಆಗ್ತಿದ್ದ, ಯಾವಾಗಲೂ ಮಾಡಿದ್ದಲ್ಲ. ಕೆಲವು ಸಲ ತಿಳ್ಕೊಂಡ್ಬಿಡ್ತಾ ಇದ್ದೆ. ಡ್ಯೂಯಲ್ಲಲ್ಲ, ಅಸುರಾವೇಶ ಅಂತ ಹೇಳಿದ್ರಲ್ಲ, ಅದು ಜ್ಞಾನ ತಿರೋಧಾನ ಅರ್ಜುನನಿಗಾಗ. ನೋಡೋ ಎಲ್ಲೆಲ್ಲಿ ಜ್ಞಾನಿಗಳು ತಪ್ಪು ಮಾಡ್ತಾರಲ್ಲ, ಏನಾಗಿದೆ ಜ್ಞಾನ ತಿರೋಧಾನಕ್ಕೆ ಏನು ಕಾರಣ? ಆವೇಶ ಕಾರಣ, ಅಸುರಾವೇಶನೇ ಕಾರಣ. ಗೊತ್ತಾಯ್ತಾ? ಆದ್ದರಿಂದ ಹಾಗಾಯ್ತು, ಇಲ್ಲದ್ರೆ ಏನಿಲ್ಲ. ಕರ್ಣ ಸಾಲಿಡ್ ಎಕ್ಸಾಂಪಲ್. ಸೂರ್ಯಾವತಾರ ಕೃಷ್ಣ ಕರೆದರೂ ಬರೋದಿಲ್ವಲ್ಲ. ಕೃಷ್ಣ ಹೇಳಿದೆ, ಕೃಷ್ಣ ನೀವೇ ಗೆಲ್ಲೋದು, ಎಲ್ಲ ನನಗೆ ಗೊತ್ತು, ನಾನು ಹಣೆ ಬರ ಇರ್ತೀನಿ, ಇಲ್ಲೇ ಸಾಯ್ತೀನಿ ಅಂತಾನೆ ಹೊರತು ಕೃಷ್ಣ ಏನು ಮಹಾ ಅಂತ ಹೇಳೋದಿಲ್ಲ. ಬಾರಿದ ಎಲ್ಲ ಹೇಳ್ತಾನೆ, ಸಕ್ಕರೆ ತಕ್ಕಂತೆ ಎಲ್ಲ ಒಪ್ಕೋತಾನೆ, ನಾನು ಬರಲಿಕ್ಕೆ ಬರೋದಿಲ್ಲ. ಇದು ಆವೇಶ ಇದೆ. ಡ್ಯೂಯಲ್ ಪರ್ಸನಾಲಿಟಿ ಬರೋದಾಗ. ಇನ್ನೊಂದು ಪರ್ಸನಾಲಿಟಿ ಇನ್ನೊಬ್ಬರಿಂದ ಬಂದಿರೋದು, ಇದರಿಂದ ಅಲ್ಲ. ಅಸುರಾವೇಶ, ದೇವತೆಗಳೇ ಅಸುರಾವೇಶ, ಉಳಿದವರಿಗೆ ಅವರೇ ಅಸುರಾವೇಶ ಬೇಕಿಲ್ಲ. ಹೌದು. ತಮೈಕ್ಷತ್ ಪ್ರಥಮಂ ದೇವೋ ಜಾನನ್ನಪಿ ಸುಯೋಧನಂ ಸ್ವಾಗತಂ ಫಲ್ಗುನೇತ್ಯುಕ್ತೆ ಪೂರ್ವಮಾಗಾಮಹಂತ್ವಿತಿ. ಆಹ ದುರ್ಯೋಧನಸ್ತಂಚ ಸ್ವಾಗತೇನಾಭ್ಯಪೂಜಯತ್
ತಯೋರಾಗಮನೆ ಹೇತುಂ ಶ್ರುತ್ವಾ ಪ್ರಾಹ ಜನಾರ್ದನಃ ಆಹ ದುರ್ಯೋಧನಸ್ತಂಚ ಹೇಳಿ ಪೂರ್ವಭಾಗ ನಾನು ಮೊದಲು ಬಂದಿದ್ದು ಅಂತ ಹೇಳಿದ. ಆಗಲೂ ನಮಸ್ಕಾರ ಏನಿಲ್ಲ ಇಲ್ಲ, ಮೊದಲು ಬಂದವನು ನಾನು, ಇಷ್ಟೇ ಕ್ಲೇಮ್ ಅಷ್ಟೇ ಹೊರತು ಏನಿಲ್ಲ. ಅರ್ಜುನ ಏನು ಮಾತಾಡ, ಕೃಷ್ಣ ತಾನೇ ಮಾತಾಡಿಸ್ದೆ. ಅದಕ್ಕೆ ಏನು ಹೇಳಬೇಕು, ದೇವರು ತಾನೇ ನೋಡಬೇಕೇ ಹೊರತು ಒತ್ತಾಯ ದೊಡ್ಡವ್ರನ್ನ ನೋಡ್ರಿ ಅಂತ ಹೇಳಕ್ಕೆ ಬರೋಲ್ಲ. ಏನು ಮಾಡಬೇಕು, ನಿಂತ್ಕೊತಾನೆ, ಬಂದ ನೋಡಲಿಲ್ಲ ಹೋದ, ಮತ್ತೆ ನಿಂತ್ಕೊಂಡ, ಮತ್ತೆ ನಿಂತ್ಕೊಂಡ ಅಷ್ಟೇ. ನಾವು ಬಂದಿದ್ದೀನಿ ನೋಡ್ರಿ ಅಂತ ಅಲ್ಲಲ್ಲ. ಯಾಕೆ ಅನ್ನಬಾರ್ದು. ಆ ರೀತಿ ಮಾಡಿದ್ರೆ ಏನಾಗುತ್ತದ, ಮತ್ತು ದೊಡ್ಡ ಹಸ್ಕಿ ತೋರಿಸಾಗತ್ತೆ ಅಂತಾರಲ್ಲ, ಹಾಗೆ ಅದಿಲ್ಲ. ಆಹದುರ್ಯೋಧನಸ್ತಂಚ ಕೆಲವರು ಇರ್ತಾರಲ್ಲ, ನಾನೇ ಜಾಸ್ತಿ ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ಇಲ್ಲ ಗಲಾಟೆ ಮಾಡ್ತೀನಿ. ಎಲ್ಲ ನಾನು ಎಷ್ಟೊಂದು ಬಿಗ್ ಡೋನರ್, ನಾನು ನನಗೆ ಅವಮಾನ ಮಾಡಿಬಿಟ್ರು ಅಂತ ಹೇಳಿ ಅದು ತಪ್ಪಾಗಿದೆ. ಡೋನರ್ ಯಾತಕ್ಕಾದಾಗಿದ್ರು, ಅವನು ಸನ್ಮಾನಕ್ಕಾದಾಗಾಯ್ತು ಅಷ್ಟೇ ಹೊರತು ಯಾವುದಕ್ಕಾಗಲಿಲ್ಲ, ಭಕ್ತಿಗೋಸ್ಕರ ಆಗಲಿಲ್ಲ. ಭಕ್ತಿ ಆಗಿದ್ದರೆ ಅದು ಅಲ್ಲೇ ನೋಡೋದಿಲ್ಲ ಯಾವಾಗೇನಂತ ಬರುತ್ತೋ ಅದು ಪ್ರಸಾದ, ಯಾವ ಸಿಕ್ಕರೇನಂತಂತ. ಮೊದಲು ಸಿಕ್ಕರು ಸರಿ, ಆಮೇಲೆ ಸಿಕ್ಕರು ಸರಿ, ಅದಕ್ಕೆ ಲಿಂಕ್ ಮಾಡಲ್ಲ ಅವನು. ಸೇವೆ ಸ್ಪಾಲೆ ಸೇವೆ ಆಗೋಯ್ತು, ಈಗಾಗತ್ತಷ್ಟೇ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳೇಬಾರ್ದು. ದಟ್ ಗಾನ್ ಮ್ಯಾಟ್ರ್ ಅದು ತಿಳಿತಾ. ಅವ್ರು ಬೇಕಾದ್ರೆ ನೆನಪಿಟ್ಕೊಳ್ಳಿ ಬಿಡಿ, ಅವ್ರಿಗೆ ಜವಾಬ್ದಾರಿ ಅಷ್ಟೇ ಹೊರತು ಇವ್ರನ್ನ ತಲೆ ಕೆಡಿಸ್ಕೊಂಬೋದಿಲ್ಲ. ಕೊಡಬೇಕು ದೃಷ್ಟಿ ಹೆಸರು ಬೇರೆ ಏನಿಲ್ಲ ತನಗೆ, ಯಾವ ಫಲದ ಅಪೇಕ್ಷೆನೇ ಇಲ್ಲ ಅಂದಮೇಲೆ ಈಗ ಭಾರಿ ಗೌರವ ಕೊಡಲಿದ್ದ ಅಪೇಕ್ಷೆನೂ ಆದರೂ ಇಲ್ಲ, ಮುಗಿದೋಯ್ತಲ್ಲಿ ಏನೇನೂ ಇಲ್ಲ. ಕೊಟ್ಟರೆ ಸರಿ, ಇಲ್ಲದೋದ್ರೆ ಇಲ್ಲ. ಅದನ್ನು ಓವರ್ನೈಟ್ ಬರೋದಿಲ್ಲ. ಏನಾಗಬೇಕು, ನಿಧಾನವಾಗಿ ಏನಾಗಬೇಕದು ಸಾಧನೆ ಆಗ್ತಾ ಹೋಗಬೇಕು. ಆಗ ಒಂದು ಸ್ಟೇಜಿ ಬರ್ತಾರೆ. ಪೂರ್ವಮಾಗ ಮಹಂತ್ವಿತಿ ಆಹ ದುರ್ಯೋಧನಸ್ತಂಚ ಸ್ವಾಗತೇನ ಅಭ್ಯಪೂಜಯತ್. ಓ ನೀನು ಬಂದಿದ್ಯಾ, ಓ ಭಾರಿ ಸಂತೋಷ ಅಂತ ಹೇಳಿದ. ನೋಡಿ, ಕೃಷ್ಣ ಸ್ವಾಗತೇನ ಅಭ್ಯಪೂಜಯತ್, ದುರ್ಯೋಧನ ಕೃಷ್ಣ ಪೂಜೆ ಮಾಡ್ದ ಅಂತ ಅರ್ಥ. ಅದಕ್ಕೆ ಇದು ಪೂಜೆ ಶಬ್ದಕ್ಕೆ ಏನರ್ಥ, ಗೌರವ. ಕೃಷ್ಣ ಏನು ತೋರಿಸಲಿಲ್ಲ, ಏನು ತೋರ್ಸೋಕೆ ವೈದ್ಯ ಹೋಗ ಅಂತ ಏನೂ ಅನ್ನಲಿಲ್ಲ ಕೃಷ್ಣ. ನಮ್ಮ ಜೊತೆ ದೇವರು ಮಾತಾಡೋದಿಲ್ಲ, ಮಾತಾಡಿದರೂ ಕೂಡ ಏನು ತೋರಿಸೋದಿಲ್ಲ, ಪಕ್ಷಪಾತ ಅಂತ ತೋರಿಸಲೇ ಇಲ್ಲ ಎಲ್ಲೂ ಕೂಡ. ಬಂದ ಇವತ್ತು ಏನು ಕಾರಣನೂ ಕೊಡೋದಿಲ್ಲ. ಸರಿ ಬಂದಿದ್ದೆ, ಭಾರಿ ಸಂತೋಷ ಅಂತ ಹೇಳಿದ್ರು. ಇಲ್ಲಿ ಪೂಜೆ ಶಬ್ದಕ್ಕೆ ಏನಂತ ಅರ್ಥ, ಗೌರವ ಅಂತ ಅಷ್ಟೇ ಅರ್ಥ. ತಯೋರಾಗಮನೇ ಹೇತು, ಏನು ಗೊತ್ತಿಲ್ಲದ ಕೇಳ್ತಾರೆ. ತಯೋರಾಗಮನೇ ಹೇತು, ಏನು ಬಂದು ದೊಡ್ಡ ಇಷ್ಟು ದೂರ ಪಾದ ಬೆಳೆಸ್ಬಿಟ್ಟಿದ್ದೀರಲ್ಲ ಅಂತಾರೆ. ಇಷ್ಟು ದೂರ ಪಾದ ಬೆಳೆಸ್ಬಿಟ್ಟಿದ್ದೀರಿ, ಏನು ಸಮಾಚಾರ ಅಂತ ಕೇಳಿದ. ಎಲ್ಲ ಗೊತ್ತಿದ್ದು ಕೂಡ. ಹೇತು ಶ್ರುತ್ವಾ ಪ್ರಾಹ ಜನಾರ್ದನಃ. ಓ ಅದಕ್ಕೆ ಬಂದಿದ್ದೀರಾ, ಬಂದು ಇಬ್ಬರನ್ನ ಪಾಪ ನಿಮ್ಮನ್ನು ಹಾಗೆ ಕಳಿಸಲ್ಲ, ಕೊಡ್ತೇನೆ, ನೀವೇ ಆರಿಸ್ಕೋಬೇಕೀಗ. ಏನಂತ ಆರಿಸ್ಕೋಬೇಕು, ಏಕಃ ಪೂರ್ವಾಗತಃ ಅತ್ರ ಅನ್ಯಃ ಪೂರ್ವದುಷ್ಟಃ ಮಯಾ ಯತಃ. ಏಕಃ ಪೂರ್ವಾಗತಃ, ಒಬ್ಬನು ಮೊದಲು ಬಂದವನು, ಒಬ್ಬನು ಪೂರ್ವದುಷ್ಟ ಮೊದಲು ಕಂಡವನು. ಮೊದಲು ಕಂಡವನೊಬ್ಬ, ಮೊದಲು ಬಂದವನೊಬ್ಬ. ಆದ್ದರಿಂದ ಇಬ್ಬರಿಗೂ ಬೆಲೆ ಬಂದಿದ್ದೀರಿ. ಇಬ್ಬರಿಗೆ ಸಮಂ ಕರಿಷ್ಯೆ, ಇಬ್ಬರಿಗೆ ಏನು ಮಾಡಿ ಸಹಾಯನ ಸಮವಾಗಿ ಮಾಡ್ತೇನೆ ನಾನು. ಏನು ಸಮವಾಗಿ ಮಾಡ್ತೇನೆ ಅಂದರೆ ಪ್ರಾಹ ಸಮಂ ಕರಿಷ್ಯೆ ಯುವಯೋಹೋ ಏಕತ್ರಾಹಂ ನಿರಾಯುಧ. ಒಂದು ಕಡೆ ನಾನು ಒಬ್ಬನೇ ಆಯುಧ ಹಿಡಿಯೋದಿಲ್ಲ, ಯುದ್ಧಕ್ಕೆ ತಾರೆ ಕರೆಯಕ್ಕೆ ಬಂದಿರೋದು ನೀವೀಗ. ನಾನು ಒಬ್ಬನೇ ಬರ್ತೀನಿ, ಆಯುಧ ತರೋದಿಲ್ಲ, ಎಲ್ಲ ಏರ್ಪಾಟು ನಿಮ್ಮದೇ, ಅಡ್ಡ ಏನೂ ತರೋದೇ ಇಲ್ಲ, ಬರೀ ಕೈಲಿ ಬಂದು ಕೊಡೋರು ಅಷ್ಟೇ. ನಾನು ಯುದ್ಧ ಮಾಡೋದೇ. ನಿರಾಯುಧ ಶಬ್ದಕ್ಕೆ ಏನರ್ಥ, ಯುದ್ಧ ಮಾಡೋದಿಲ್ಲ. ಆಯುಧ ಶೂನ್ಯನಾಗಿ ಬಂದರೆ ಯುದ್ಧಕ್ಕೆ ಬಂದಿಲ್ಲ ಅಂತ, ಯುದ್ಧ ಮಾಡೋದಿಲ್ಲ ಅಂತ ಅರ್ಥ. ಇನ್ನೊಂದು ಕಡೆಗೆ ಅನ್ಯತ್ರ ದಶಲಕ್ಷಮ್ಮೆ ಪುತ್ರಾಹ ಶೂರಾಹ ಪದಾತಯ. ಇನ್ನು ಅನ್ಯತ್ರ ದಶಲಕ್ಷಮ್ಮೆ ಪುತ್ರಾಹ ಶೂರಾಹ ಪದಾತಯ. ಇನ್ನೊಂದು ಕಡೆಗೆ ನನ್ನ ಪುತ್ರ 10 ಲಕ್ಷ ಜನ ಇದ್ದಾರೆ. 10 ಲಕ್ಷ ಜನ ಮಕ್ಕಳು ಅವರಲ್ಲ, ಗೋಪಿಕಾಸ್ತ್ರೀಯರ ಮಕ್ಕಳು ಇವರಲ್ಲ. 16,108 ಜನ ಇವ್ರ ಮಕ್ಕಳು, ಈ ಮಕ್ಕಳುಗಳಲ್ಲ, ಅವ್ರ ಪಾತ್ರ ಅವರಿದ್ದಾರೆ. ಅವ್ರನ್ನ ಕೊಡ್ತೇವೆ. ಅವ್ರು ಭಾರಿ ಶೂರರವರು. ಮತ್ತು ಪದಾತಯ ಅದರ ಚತುರಂಗ ಬಲ ಏನಾಯ್ತು, ಈಗ ಇವರು 10 ಲಕ್ಷ ಜನ ಆಯಿತು. ಅವ್ರದ್ದು ಮೊದಲೇ ಎಷ್ಟಿದೆ, 18 ಲಕ್ಷ ಇದೆ. ಇದು ಸೇರ್ಸಕ್ಕೆ ಹೋಗಬಾರ್ದು. ಪದಾತಿಗಳಷ್ಟೇ ಅವರು. ಪದಾತಿಗಳಂದ್ರೇನು, ಬರೀ ಸೋಲ್ಜರ್ ಅಷ್ಟೇ ಹೊರತು ಏನು ತರೋದಿಲ್ಲ ಅವರು, ಕುದುರೆ ಏನು ಬರೋದಿಲ್ಲ, ಬರೀ ನಡ್ಕೊಂಡು ಬರೋರು ಅಷ್ಟೇ. ಇನ್ನೂ ಹೇಳೋದ ಸೈನಿಕರಾಗಿ ಬರ್ತಾರೆ ಹೊರತು ಅವರು ರಥಿಗಳಾಗಿ ಬರೋದಿಲ್ಲ. ರಥ ಮಹಾರಥ ರಥ ಗುಂಪಿ ಸೇರೋದಿಲ್ಲ, ಆ ರೀತಿ ಬರ್ತಾರೆ. ಪದಾತಯ ಇತ್ಯುಕ್ತೆ ಫಲ್ಗುನಃ ಕೃಷ್ಣಂ ಬೌರೇ ತದ್ಭಕ್ತಿ ಮಾನ್ಯತಃ. ಇಷ್ಟಾಯ್ತು. ಈಗ ಯಾರು ಆರಿಸ್ಕೋಬೇಕು ಫಸ್ಟ್, ಮುಂದಿನ ಪ್ರಶ್ನೆ. ಈಗ ಅರ್ಜುನ ಮೊದಲು ಆರಿಸ್ಕೊಳ್ಳಿ ಅಂತ ಕೃಷ್ಣ ಹೇಳ್ತಾರೆ. ಅರ್ಜುನ ಮೊದಲು ಆರಿಸ್ಕೊಳ್ಳಿ. ಭಾಳ ಸೂಕ್ಷ್ಮ ವಿಚಾರಗಳು ಆಚಾರ್ಯ ಬರೆಯೋದರಲ್ಲಿ ಎಷ್ಟು ಪರ್ಫೆಕ್ಷನ್ ಮೇಂಟೈನ್ ಮಾಡ್ತಾರೆ, ಅರ್ಥ ಮಾಡ್ಕೋಬೇಕಾದ್ರೆ. ಈಗ ಫಸ್ಟ್ ಯಾರು ಆರಿಸ್ಕೋಬೇಕು, ಆರಿಸಿದ್ದಾಯ್ತು. ಈಗ ಯಾರು ಆರಿಸ್ಕೋಬೇಕು ಅಂತ ಚಾಯ್ಸ್. ಈಗ ಆರಿಸ್ಕೋಬೇಕಾದ್ರೆ ಕೃಷ್ಣ ಅರ್ಜುನ ಫಸ್ಟ್ ಆರಿಸ್ಕೊಳ್ಳಿ. ಅಲ್ಲೊಂದು ಮಾತು ಬರುತ್ತೆ, ಬಾಲಾನಾಂ ಪ್ರವಾರಣಂ ಪೂರ್ವಂ. ಚಿಕ್ಕವರಿಗೆ ಫಸ್ಟ್ ಚಾನ್ಸ್ ಕೊಡಬೇಕು ಅಂತೇಳಿ. ಅರ್ಜುನ ಚಿಕ್ಕವರು, ಎಷ್ಟು ದಿವಸ ಚಿಕ್ಕವನು ದುರ್ಯೋಧನಿಗಿಂತ? 1 ವರ್ಷ ಅಷ್ಟೇ, ಗೊತ್ತಾಯ್ತಾ? ಭೀಮ ದುರ್ಯೋಧನ ಒಂದೇ ದಿವಸ ಹುಟ್ಟಿದ್ದು, ಭೀಮರಿಗಿಂತ 1 ವರ್ಷ ಆದಮೇಲೆ ಅರ್ಜುನ ಹುಟ್ಟಿದ್ದು ಅಂದರೆ 1 ವರ್ಷ ಡಿಫ್ರೆನ್ಸ್ ಆಗ್ತಾಯಿದೆ, ಜಾಸ್ತಿ ಇಲ್ಲ. ಅಷ್ಟಕ್ಕೆ ಏನು ಬಂತು, ಚಿಕ್ಕವರಿಗೆ ಪ್ರಿಫರೆನ್ಸ್ ಕೊಡಬೇಕು. ನಮ್ಮಲ್ಲಿ ಹಾಗಲ್ಲ,
50-60 ಬಂದಿರ್ತಾರೆ, ಪಾಪ 8 ಚಿಕ್ಕ ಮಕ್ಕಳಿರ್ತಾರೆ, ಅವರು ಬೈದು ಕಳಿಸಿಬಿಡ್ತಾರೆ ಜೋರಾಗಿ. ಚಿಕ್ಕವ್ರಿಗೆ ಪ್ರಿಫರೆನ್ಸ್ ಕೊಡಬೇಕು, ಮಠಮಾನ್ಯಗಳು ಅಭ್ಯಾಸ ಮಾಡಬೇಕಿದೆ. ಚಿಕ್ಕವ್ರನ್ನ ಮುಂದೆ ಕೂಡಿಸ್ಬೇಕು. ನ್ಯಾಚುರಲ್ ಚಿಕ್ಕವ್ರು ಮುಂದೆ ಕೂತು ಹಿಂದವ್ರಿಗೆ ಕಾಣಿಸುತ್ತೆ, ದೊಡ್ಡವ್ರು ಮುಂದೆ ಕೂತು ಹಿಂದವ್ರಿಗೆ ಕಾಣಿಸೋದಿಲ್ಲ. ಇಷ್ಟಾದ್ರು ಬೇಕಲ್ಲ ಕೊನೆ ಪಾಠ. ಚೇರ್ ಕೂಡ ಹೇಗಾಗ್ತಾರೆ, ಸ್ಟೇಡಿಯಮ್ ಸೇರಿಸಿ ಹೇಗಾಕಿರ್ತಾರೆ, ಎಲ್ಲರಿಗೂ ಕಾಣಬೇಕು. ಸುಮ್ಮನೆ ಎಲ್ಲ ಲೆವೆಲ್ ಹಾಕಿಬಿಟ್ಟು ಊಟಕ್ಕೆ ಕೂತಾಗ ಹಾಕಿಬಿಟ್ರೆ ಒಬ್ರಿಗೂ ಕಾಣಿಸೋದಿಲ್ಲ. ಆಮೇಲೆ ಅದು ಚಿಕ್ಕವರು ಯಾವಾಗಲೂ ಕೂಡ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಆಗ ಸಂಸ್ಥೆಗಳು ಬೆಳೆಯೋದಾಗ ನೆಕ್ಸ್ಟ್ ಡೆವಲಪ್ ಆಗ್ತಾನೆ. ಈಗ ಅದನ್ನು ಮಾಡದೆ ಹೋಗಿದ್ದರಿಂದ ಏನಾಯ್ತು, ಈಗ ಬಿಗ್ ಗ್ಯಾಪ್ ಬಂದುಬಿಡುತ್ತೆ. ಅವ್ರು ಬರಲಿಲ್ಲ, ಇವರು ಇರೋದಿಲ್ಲ. ಮುಂದೇನು ಮಾಡಬೇಕು, ಆ ಸ್ಥಿತಿ ಬಂದಿದೆ. ಪ್ರಿಫರೆನ್ಸ್ ಕೊಡಬೇಕು ಅವ್ರಿಗೆ. ಮುಂದೆ ಕೂತ್ಕೊಂಡಾಗ ಅವ್ರಿಗೆ ಏನಾಗುತ್ತೆ, ಅನಿವಾರ್ಯವಾಗಿ ಕೇಳಬೇಕಾಗತ್ತೆ. ಕೇಳ್ತಾರೆ, ಇದು ಮಾಡ್ತಾರೆ, ಒಂದು ನಿಧಾನ ಟ್ರ್ಯಾಕಿಗೆ ಬರ್ತಾರೆ. ಹಿಂದೆ ಕೂತ್ಕೊಂಡು ಮೊದಲೇ ಕೇಳಿಸೋದಿಲ್ಲ ಬೇರೆ, ಅವ್ರಿಗೆ ಆಟಕ್ಕೆ ಆ ಕಡೆ ಹೊರಟೋಗ್ಬಿಡ್ತಾರೆ. ಇವೆಲ್ಲ ಹೇಳ್ತಿರೋದು ಕಥೆ ಅಂತ ಹೇಳ್ತಾ ಇಲ್ಲ, ಹೇಗೆ ನಡ್ಕೋಬೇಕು ಅನ್ನೋದನ್ನು ತಿಳಿಸ್ತಿರೋದ್ರಿಂದ ಧರ್ಮ ಶಿಕ್ಷಣ ಇದು. ಮಹಾಭಾರತ ಬರೆದಿದ್ದೇ ಅದಕ್ಕೋಸ್ಕರ. ಏಕಃ ಪೂರ್ವಾಗತೋ ಅತ್ರಾನ್ಯ ಪೂರ್ವದೃಷ್ಟೋ ಮಯಾ ಯತಃ. ಇದರಿಂದ ದೇವಸ್ಥಾನ ಇತ್ಯಾದಿ ಮೊದಲಿಗಿದ್ಲು ಕ್ಯೂನಲ್ಲಿ ಹಿಂದಿದ್ದರೂ ಏನೂ ಯೋಚನೆ ಮಾಡಬೇಕಾಗಿಲ್ಲ. ಮುಂದೆಗಿದ್ದೆ ಅಂತ ಯೋಚನೆ ಮಾಡಬೇಡಿ. ಹಿಂದಿತ್ತೋ ಎಷ್ಟು ಶ್ಲೋಕ ಹೇಳ್ಕೊಂಡು ಆರಾಮಾಗಿ ಕೇಳ್ಕೊಂಡು ಬರ್ಬೋದು. ಮುಂದಿತ್ತೋ ಇಲ್ಲಿ ಹೋಗ್ಬಿಟ್ಟು ಆಮೇಲೆ ಹೇಳ್ತಾ ಕೊಡ್ಬೋದು. ಹೇಗಿದ್ದರೂ ಪ್ರಾಬ್ಲಮ್ ಇಲ್ಲ. ಮಾಡೋನಿಗೆ ಮೊದಲಾದ್ರೂ ಸರಿ, ಆಮೇಲಾದರೂ ಸರಿ. ಬರೋದು ಮಾಡದೇ ಇದ್ದವರಿಗೆ ಎಲ್ಲಿ ಕೂತರೂ ಅಷ್ಟೇ, ಯಾವಾಗ ಬಂದರೂ ಅಷ್ಟೇ. ಮಯಾ ಯತಃ ಸಮಂ ಕರಿಷ್ಯೇ ಇವಯೋಹೋ ಏಕತ್ರಾಹಂ ನಿರಾಹಿತ ಅನ್ಯತ್ರ ನಿರಕ್ಷಮಿ ಪುತ್ರಾಹ ಇತ್ಯುಕ್ತೇ ಫಲ್ಗುನಃ ಕೃಷ್ಣಂ ಅವರೇ ತದ್ಭಕ್ತಿಮಾನ್ಯತಃ. ಅರ್ಜುನ ಏನು ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ, ನೀನು ಬೇಕು, ನೀನು ಸಾಕಷ್ಟೆ. ಯೋಚನೆ ಕೂಡ ಮಾಡಲಿಲ್ಲ. ಅರ್ಜುನ ಎಷ್ಟು ನಂಬಿಕೆ ಇತ್ತು ಅಂತ ಕೇಳಿದರೆ, ಇದು ಪೂರ್ಣ ಜ್ಞಾನಿ. ತಲೆ ಕೆಡಿಸೋಳಕ್ಕೆ ಹೋಗಲಿಲ್ಲ. ಮನೆಗೆ ಹೋಗಿ ಯೋಚನೆ ಮಾಡಿ ಅಣ್ಣಂದ್ರೆ ಕೇಳ್ಕೊಂಬರ್ತೀನಿ, ಅವೆಲ್ಲ ಏನೂ ಮಾತಾಡಲಿಲ್ಲ. ಆ ಕ್ಷಣ ಮಾತಾಡಿ. ಯಾರೇ ಆದರೂ ಆ ಕಾಲಕ್ಕೆ ಏನು ಆಚರಿಸ್ತಿದ್ರು ಹುಡುಗರಾಗಿದ್ದರೆ, ಹುಡುಗ ಏನೇ ಮಾಡ್ಬೋದಾಗಿತ್ತು, ಅಟ್ರಾಕ್ಟ್ ಆಗ್ತಿದೆ. ಸೈನ್ಯನೇ ಕೊಟ್ಬಿಡು ಸಾಕು. ನಾವು ಕೇಳ್ತಾ ಅದೇ ಥರ ಸೈನ್ಯನೇ ಕೇಳಿ ಪುತ್ರ ಆರೋಗ್ಯ ಎಲ್ಲ ಏನವೆಲ್ಲ ಸೈನಿಕರಷ್ಟೇ. ದೇವರು ಅಂದರೆ ಏನದು, ಮಾ ಫಲೇಶು ಕದಾಚಾರ. ದುರ್ಯೋಧನ ಯಾವುದು ಗಮನ ಕೊಟ್ಟ, ಈಗ ಫಲಕ್ಕೆ ಗಮನ ಕೊಟ್ಟವು. ಯಾವ್ದು ನೋಡಲಿಲ್ಲ, ಕ್ವಾಂಟಿಟಿ ನೋಡಲೇ ಇಲ್ಲ. ಇತ್ಯುಕ್ತೆ ಫಲ್ಗುನಃ ಪೃಷ್ಟಂ ಪ್ರಭವ್ರೇ ತದ್ಭಕ್ತಿ. ಆರಿಸ್ಕೊಂಡಿದ್ದು ಜಾತಕ್ಕೆ ಅಂತ ಕೇಳಿದ್ರೆ ಭಕ್ತಿಮಾನ್. ಭಕ್ತಿ ಇದ್ದಿದ್ದರಿಂದ ಕೃಷ್ಣ ದೊಡ್ಡವನ ಕಂಡು. ಅವನಿಗೆ ಭಕ್ತಿ ಇಲ್ಲದೆ ಹೋಗಿದ್ರೆ ಯಾವ್ದು ದೊಡ್ಡದು ಕಾಣಿಸ್ತೋ, ಫಲ ದೊಡ್ಡದು ಕಾಣಿಸ್ತೆ. ಫಲ ಕೊಟ್ಟವ್ರು ದೊಡ್ಡರು, ಫಲ ದೊಡ್ಡದು. ಫಲ ಕೊಟ್ಟವರು ದೊಡ್ಡವರು, ಫಲ ದೊಡ್ಡದು. ಅವನ ಪ್ರಕಾರ ಫಲ ದೊಡ್ಡದು. ಇಲ್ಲಿ ಫಲ ಕೊಡೋರು ನಮ್ಮಲ್ಲೂ ಇರುತ್ತೆ. ಈಗ ಎಲ್ಲ ಖಾತಾ ಆಗಬೇಕಾಗಿದೆ, ಅವನ ಜೊತೆಗೆ ಓಡಾಡ್ತಿರ್ತಾರೆ. ಕೊಟ್ಟ ಮೇಲೆ ಟಾಟಾ ಮತ್ತೆ ಹೋಗೋದಿಲ್ಲ ಆ ಕಡೆ. ಬೂದೋದ ಕತೆ. ಫಲ ಕೊಟ್ಟೋದು ದೊಡ್ಡವನಲ್ಲ. ಯಾರು ನಮಗೀಗ ಫಲ ಸಿಕ್ಕಿದ್ದು ದೊಡ್ಡದೀಗ. ಆದರೆ ದೊಡ್ಡವ್ರ ಹತ್ರ ಇನ್ನೂ ದೊಡ್ಡವರು ಇದ್ದಾರೆ. ಅದು ಅವ ಏನಾಗ್ತಾ ಹೋಗುತ್ತಾ, ಯಾರು ದೊಡ್ಡದಾಗೋದಿಲ್ಲ, ಫಲ ದೊಡ್ಡದಾಗೋದಿಲ್ಲ. ಏನು ದೊಡ್ಡದಾಗುತ್ತೆ, ಕೊಡೋದು ದೊಡ್ಡದಾಗುತ್ತೆ. ನಾವು ಎಲ್ಲ ಕಡೆ ಒಂದೇ ಲಾಜಿಕ್ ಅಪ್ಲೈ ಮಾಡಬಾರ್ದು. ಆ ಪರ್ಪಸ್ ಅಷ್ಟೇ. ಬಸ್ಸರು ಹಿಡಿತಾ ಅನ್ಬೋದು, ನಾವು ತಲೆಗೆ ಎಲ್ಲಿ ಹೋಗೋದು ಫಸ್ಟು ಏನಾಯಿತು ತಲೆ ಕೂಡ ನೋಡೋದಿಲ್ಲ, ಕೆಲಸ ಆಗೋಯ್ತು. ತಂದೆ ಓನ್ ಆದಾಗ ಏನು ಮಾಡ್ತಾರೆ, ಬರೋವರೆಗೂ ತಲೆಯಲ್ಲಿ ಕೊಟ್ಟಿರ್ಬೋದು, ಹೇಗೆ ಬಂದು ಏನೋ ಯೋಚನೆ ಮಾಡ್ತಾ ಕೊಡ್ತಾರೆ. ಎಷ್ಟು ಡಿಫ್ರೆನ್ಸ್ ಇದೆ ಎಲ್ಲರಲ್ಲೂ ಕೂಡ. ಆದ್ದರಿಂದ ಅರ್ಜುನ ತಲೆ ಕೆಡಿಸ್ಕೊಡೋದು ಏನು ಮಾಡ್ದ, ತದ್ಭಕ್ತಿಮಾನ್. ಅಂದರೆ ಇಲ್ಲಿ ಅರ್ಜುನ ತಕ್ಷಣ ಹಿಡಿದ ಅನ್ನೋ ಮಾತಲ್ಲಿ ಏನಿದೆ ಅಂದರೆ, ಆ ಲೆವೆಲ್ ರೀಚ್ ಆಗಿದ್ದಾರೆ ಅರ್ಜುನ. ಯೋಚನೆ ಮಾಡಿ ಇದು ಮಾಡಿ ಟೈಮ್ ತೊಗೊಂಡು ಏನೂ ಮಾಡೋದಿಲ್ಲ. ಭಕ್ತಿಮಾನ್ಯತಃ. ಹಾಂ 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 ಎಲ್ಲಿದ್ದಾರೆ ಪ್ರಶ್ನೆ ಅಲ್ಲ ಈಗ. ಅದೇ ಹೇಳ್ತಾರೆ, ಎಲ್ಲಿದ್ದಾರೆ ಪ್ರಶ್ನೆ ಅಲ್ಲೇ ಅಲ್ಲ. ಭೀಷ್ಮಾದಿಗಳು ಎಲ್ಲಿದ್ದಾರೆ ಈಗ, ಎಲ್ಲಿ ದೊಡ್ಡ ಭಾರಿ ದೊಡ್ಡವರು. ಇಂದ್ರಾದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಬರ್ತಾರೆ ಅವರಿಗೆ. ಅಹಂಕಾರ ಪಡೋದು ಇವರೇ ಬರೋದು ನೆಕ್ಸ್ಟು. ಅವ್ರು ಅಲ್ಲಿದ್ದಾರೆ. ಬಟ್ ಅವ್ರ ಸೇವೆ ಎಲ್ಲ ಕೃಷ್ಣನ ಸೇವೆ ಮಾಡಿದರು. ಸೇವೆ ಮಾಡಬೇಕಾದ್ರೆ ಎಲ್ಲಿ ಬೇಕಾದ್ರೆ ಇರ್ಬೋದು. ಅವ್ರು ಕಲಿಯುಗ ಅಂದರೆ ಹೆಚ್ಚು ಕಡೆ ಅಪೋಸಿಟ್ ಪಾರ್ಟಿ ಇದ್ದಾಗ ಲೆಕ್ಕ. ಇಲ್ಲಿದ್ದೇವೆ ಅಂದರೆ ನಾವು ಧರ್ಮ ಬಿಡಬೇಕು ಅಂತ ಅರ್ಥ ಅಲ್ಲ. ಇಲ್ಲಿದ್ದು ಧರ್ಮ ಮಾಡೋದು ಏನದು, ಇನ್ನೂ ಶ್ರೇಷ್ಠ ಅದು. ಆದ್ದರಿಂದ ಸಪಕ್ಷ ವಿಪಕ್ಷ ಅನ್ನೋದಕ್ಕಿಂತ ನಮ್ಮ ಮೆಂಟ್ಯಾಲಿಟಿ ಕೌಂಟ್ ಆಗ್ತದೆ. ಅದೇ ಹೇಳ್ತಿರೋದು. ಅಲ್ಲಿದ್ದರೂ ಕೂಡ ಅದು ರಾಕ್ಷಸರ ಆವೇಶ ಇದ್ದಿದ್ದರಿಂದ ತಪ್ಪುಗಳನ್ನು ಮಾಡ್ದ. ಬೇಸಿಕಲಿ ಆ ಸೂರ್ಯ ಆದ್ದರಿಂದ ಭಾರಿ ಒಳ್ಳೆಯದನ್ನು ಮಾಡ್ದ. ಇದರ ಸಮಸ್ಯೆ ಬರೋದಿಲ್ಲ. ಆದರೆ ಆ ಹಿನ್ನೆಲೆಯಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವರಿಗೂ ಪಾಪ ಇಲ್ಲ. ಕೃಷ್ಣ ಕಳಿಸ್ದೆ ಆದಮೇಲೆ ತಲೆ ಕೆಡಿಸ್ಕೋಬೋದಿಲ್ಲ. ಹೋದ ಯುದ್ಧ ಮಾಡಿದ್ರು, ಮುಗಿದು ತಮ್ಮ ಕಥೆ ಮುಗಿಸಿದರು. ಅವರು ದುಷ್ಟರು ಅಂತ ಆಗಲಿಲ್ಲ. ಇದರಿಂದ ಯೋಗ್ಯರೇ ಅವರೆಲ್ಲ. ಎಲ್ಲ ಕಡೆ ಇದ್ದಾನಲ್ಲ ಭಗವಂತ, ಅಲ್ಲಿ ವಿಶೇಷ ಇಟ್ಟಿದ್ದಾರೆ. ಆದಿತ್ಯಾನಾಮಹಂ ವಿಷ್ಣು ಅಂತ ಹೇಳಬೇಕಾದ್ರೆ ತನ್ನ ವಿಭೂತಿ ರೂಪ ಇಟ್ಟೇ ಮಾಡಿಸ್ತಿದ್ದಾನೆ. ಎಲ್ಲ ಕಡೆ ಇರೋ ಒಂದು ಕಾಮನ್ ಇರೋದು ವಿಭೂತಿ ರೂಪ. ಅದರಲ್ಲಿ ವಿಶೇಷ ವಿಭೂತಿ ರೂಪ, ಅದರಲ್ಲೂ ತಾತ್ಪರ್ಯ. ಸಾಮಾನ್ಯ ಬೇರೆ, ವಿಶೇಷ ಬೇರೆ. ಗೌರ್ಮೆಂಟ್ ಸರ್ವೆಂಟ್ಸೇ, ಅಟೆಂಡರ್ ಗೌರ್ಮೆಂಟ್ ಸರ್ವೆಂಟೇ, ಸುಪೀರಿಯರ್ ಜಾಸ್ತಿ ಆಯ್ತು ಅವನಿಗೆ ಅಧಿಕಾರ.
ಪವರ್ ಇನ್ನೂ ಪ್ರಮೋಷನ್ ಬಂದರೆ ಏನಾಯಿತು, ಇನ್ನೂ ವ್ಯಾಪ್ತಿ ಜಾಸ್ತಿ ಬಂತು ಅವ್ರಿಗೆ. ಸೊ ಸರ್ಕಾರಿ ನೌಕರನಾಗಿದ್ದೇನೆ ಅವನು ಎಲಿವೇಟ್ ಇವನಾಗಲಿಲ್ಲ. ಅನ್ಯತ್ರ ದಶಲಕ್ಷಂ ಮೇ ಪುತ್ರಾಶೂರಾ ಪದಾತಯ ಇತ್ಯುಕ್ತೆ ಫಲ್ಗುನಃ ಕೃಷ್ಣಂ ಪ್ರಭುರೇ ತದ್ಭಕ್ತಿಮಾನ್ಯತಃ ಅನ್ಯಃ ತತ್ರ ಅಭಕ್ತಿಮತ್ವಾತ್ ಬಭುರೇ ಗೋಪಾನ್ ಪ್ರಯುಧ್ಯತಃ. ಅನ್ಯಃ ಅಂದರೆ ದುರ್ಯೋಧನ, ಬೇರೆಯವನಾದ ದುರ್ಯೋಧನ, ತತ್ರ ಅಭಕ್ತಿಮಾನ್ ಕೃಷ್ಣನಲ್ಲಿ ಭಕ್ತಿ ಇರಲಿಲ್ಲ, ಆದ್ದರಿಂದ ಬಭುರೇ ಗೋಪಾನ್ ಪ್ರಯುಧ್ಯತಃ ಯುದ್ಧ ಮಾಡ್ತಕ್ಕಂಥ ಗೋಪರೇ ತನಗೆ ಬೇಕು ಅಂತ ಆರಿಸ್ಕೊಂಡ್ಬಿಟ್ಟ. ಗೊತ್ತಾಯ್ತಾ? ಪಾರ್ಥಾನಾಮೇವ ಸಾಹಾಯ್ಯಂ ಕರಿಷ್ಯಣ್ಯಪಿ ಕೇಶವ ತಸ್ಯ ಅಭಕ್ತಿಂ ದರ್ಶಯಿತು ಚಕ್ರೇ ಸಮವದೀಶ್ವರ. ಸಮವಾಗಿ ಕೊಡ್ತೀನಿ ಅಂತ ಹೇಳಿದ, ಇಷ್ಟು ಮಾಡಿದ. ಇಲ್ಲೊಂದು ಪ್ರಶ್ನೆ ಬಂತು, ಕೃಷ್ಣನಿಗೆ ಅವರು ಸಮ ಆಗ್ತಾರ? 10 ಲಕ್ಷ ಕೃಷ್ಣನಿಗೆ ಸಮಾನ ಆಗ್ತಾರ? ಇಡೀ ದೇಶ ಪ್ರಧಾನಿ ಸಮ ಆಗ್ತಾರ? ರಾಷ್ಟ್ರಪತಿ ಸಮ ಆಗ್ತಾರ? ಎಷ್ಟು ಕೋಟಿ ಜನ ಕೂಡ ಆಗೋದಿಲ್ಲ. 1 ಲಕ್ಷ ಜನ ಏನಾಗ್ತಾರೆ? 10 ಲಕ್ಷ ಜನ. ದುರ್ಯೋಧನ ಯೋಚನೆ ಮಾಡಲಿಲ್ಲ, ಅದನ್ನು ನಂಬರ್ ಅಷ್ಟೇ ನೋಡಿಬಿಟ್ಟ, ಕ್ವಾಂಟಿಟಿ ನೋಡಿದ. ನಾವು ಯಾವುದು ನೋಡ್ತೇವೆ ಸಾಮಾನ್ಯ ಕ್ವಾಂಟಿಟಿ ನೋಡ್ತೇವೆ ಹೊರತು ಕ್ವಾಲಿಟಿ ಅಲ್ಲ. ಇವತ್ತಿನ ಟ್ರೆಂಡ್ ಇರೋದೇ ಕ್ವಾಂಟಿಟಿ ನೋಡೋದು. ಹೈಬ್ರಿಡ್ ಕಾನ್ಸೆಪ್ಟ್ ಅದಕ್ಕೆ ಬಂತು ಈ ಅಗ್ರಿಕಲ್ಚರ್ನಲ್ಲಿ. ಬೇಗ ಬರಬೇಕು, ಹೆಚ್ಚು ಬರಬೇಕು ಅಂಥೇಳಿ ಕ್ವಾಲಿಟಿ ಹೋಗಿಬಿಡುತ್ತೆ ಅಷ್ಟೇ. ಬೇಗ ಆಗಬೇಕು ಅಂದರೆ ಕ್ವಾಲಿಟಿ ಏನಾಗುತ್ತೆ, ಬೇಗ ಅವಸರ ಪಟ್ಟರೆ ಅನ್ನ ಬೆಂದಿರೋದೆಲ್ಲ ಆ ಟೈಪು. ಇನ್ನು ಅಕ್ಕಿ ಹಾಗೆ ಇರುತ್ತೆ, ಅವಸರ ಮಾಡಿದ್ದಕ್ಕೆ ಹಾಕ್ಕೊಟ್ಟೆ ಅಂತಾರಲ್ಲ ಆ ಟೈಪ್ ಆಯಿತು. ಅದರಿಂದ ತಪ್ಪಾಯ್ತು ಅದು ಮಾಡಿದ್ದು. ಆಚಾರ್ಯ, ಒಂದು ಪ್ರಶ್ನೆ ಬಂದಿದೆ, ವವ್ರೆ ಅಂದರೆ ಏನು? ಏನು ವವ್ರೆ? ಆರಿಸಿಕೊಂಡ ವರ, ಅದಕ್ಕೆ ವರ. ವರ ಅಂದರೆ ಆರಿಸ್ಕೊಳ್ಳೋದು. ಒಬ್ಬರೇ ಇದು ಕ್ರಿಯಾಪದ, ನಾಮಪದ, ಅಷ್ಟೇ ವ್ಯತ್ಯಾಸ. ಹೋಗ್ತಾ ಯುದ್ಧದಲ್ಲಿ ಹೋಗ್ತಾರೆ ಎಲ್ಲ ಹೋಗ್ತಾರೆ. ಹುಟ್ಟಿದವ್ರು ಹೋಗಲೇಬೇಕು ಎಲ್ಲ. ಆದರೆ ಎಲ್ಲಿದ್ದರೆ ಭಕ್ತಿ ಮುಖ್ಯ ಅಷ್ಟೇ, ಎಲ್ಲ ಸತ್ರ ಕೂಡ ಅಷ್ಟೇ. ಪಾರ್ಥಾನಾಮೇವ ಸಾಹಾಯ್ಯಂ ಕರಿಷ್ಯನ್ನಪಿ ಕೇಶವ. ಇಲ್ಲಿ ಕೆಲವು ಪ್ರಶ್ನೆ ಮಾಡೋರು ಸರಿಯಾಗಿ ಪ್ರಶ್ನೆ ಮಾಡಿದರೆ ದುರ್ಯೋಧನದ ಏನೂ ತಪ್ಪಿಲ್ಲ. ಯಾಕೆ? ಕೃಷ್ಣ 2 ಅಂತ ಹೇಳಿದ, 2 ಭಾಗ ಮಾಡಿದ. ಅರ್ಜುನ ಚಾನ್ಸ್ ಕೊಟ್ಟ, ಕೃಷ್ಣನ ಆರಿಸ್ಕೊಂಡ. ದುರ್ಯೋಧನ ಬೇರೆ ದಾರಿನೇ ಇರಲಿಲ್ಲ. ಗೊತ್ತಾಯ್ತಾ? ಅವನೇನು ಮಾಡಬೇಕಿತ್ತು ಮಾಡಿದ, ಮಾಡಿಸ್ಕೊಂಡ ಅಷ್ಟೇ. ಯಾಕೆ ತಪ್ಪೇನಿದೆ ಅದರಲ್ಲಿ? ದುರ್ಯೋಧನ ಯಾಕೆ ಬೈತೀರಿ? ಈ ಪ್ರಶ್ನೆ ಮಾಡಕ್ಕೆ ಬರುತ್ತೆ. ಈಗ ದುರ್ಯೋಧನ ಏನೂ ತಪ್ಪಿಲ್ಲ. ನಿಮ್ಗೆ ಆಪ್ಷನ್ ಇರೋದೇ ಒಂದು, ಅರ್ಜುನ ಆರಿಸ್ಕೊಂಡಾಯ್ತು. ಇರೋದು 2ರಲ್ಲಿ ಏನು ಮಾಡೋಕೆ ನೆಕ್ಸ್ಟ್? ಈಗ ತೊಗೊಂಡ ದುರ್ಯೋಧನ ಕೆಟ್ಟದ್ದು ಆರಿಸ್ಕೊಂಡ ಅಂತ ಯಾತಕ್ಕಂತೀರಿ ಅಂತ ಪ್ರಶ್ನೆ ಕೇಳ್ಬೋದೋ ಇಲ್ವೋ? ಕೇಳ್ಬೋದು. ಯಾಕೆ ಕೇಳಿಲ್ಲ? ಮತ್ತೆ ಯಾಕೆ ಕೇಳಲಿಲ್ಲ? ಕೇಳಬೇಕಂತ. ಹಾಂ 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 ಯಾರಿಗೆ? ಅದು ಹಾಗೆ ನಾವಂತೀವಿ, ನಾವು ಇಂಟರ್ಪ್ರಿಟ್ ಮಾಡ್ತೀವಿ ಅಷ್ಟೇ. ಇದು ಅರ್ಜುನ ದಡ್ಡ, ಅದು ಕೃಷ್ಣನ ಆರಿಸ್ಕೊಂಡ. ದುರ್ಯೋಧನ ಜಾಣ ಆದ್ದರಿಂದ ಆರಿಸ್ಕೊಂಡ. ತಪ್ಪೇನು? ಈ ಥರ ಅವ್ರ ಕಡೆ ಹಾಗೆ ಹೇಳ್ತಾರೆ. ಆ ದುರ್ಯೋಧನ ಅನ್ಕೋತಾರೆ, ಅರ್ಜುನ ದಡ್ಡ ಅನ್ಕೋತಾರೆ. ದುರ್ಯೋಧನ ಪುಣ್ಯ ಅವನು ಎಲ್ಲ ನಮ್ಗೆ ಇಲ್ಲಿ ಗೊತ್ತಾಗಲ್ಲ. ಮಹಾಭಾರತ ನೋಡಬೇಕೀಗ. ಅಲ್ಲೇನಾಯ್ತು ಗೊತ್ತು? ದುರ್ಯೋಧನ ಈ ರೀತಿ ಮಾಡ್ಬೋದಾಗಿತ್ತು. ಅವನು ಯಾವ ರೀತಿ ಮಾಡ್ಬೋದಾಗಿತ್ತು? ಕೃಷ್ಣ ನೀನೇ ನನಗೆ ಬೇಕಾಗಿತ್ತು, ಅರ್ಜುನ ಆರಿಸ್ಕೊಂಡ್ಬಿಟ್ಟ, ಏನು ಮಾಡಲಿ, ಹೋಗಲಿ ಬಿಡು, ನೀನು ಸೈನ್ಯ ಕೊಡು, ಈ ಥರ ಕೇಳಬೇಕು. ಗೊತ್ತಾಯ್ತು? ಆ ಥರ ಕೇಳಲಿಲ್ಲ ಅವನು. ಏನು ಮಾಡಿದೆ ಗೊತ್ತಾ? ನಾನು ನೀನೇ ಸೈನ್ಯ ಬೇಕು ಅಂತ ಕೇಳಿದ. ಅರ್ಥ ಏನಾಯ್ತು ಅದರಿಂದ? ಅವ್ನಿಗೆ ಬಂದಕ್ಕೆ ಕೇಳಿದ್ರು ಅದನ್ನೇ ಕೇಳ್ತಿದ್ದ. ಅರ್ಥ ಆಯ್ತಾರೆ ನಿಮಗೆ? ಅವನು ನಾಟಕ ಮಾಡಲಿಕ್ಕೂ ಆಗಲಿಲ್ಲ ಅವರಿಗೆ. ಯಾಕೆ? ಯಾವುದು ನ್ಯಾಚುರಲ್ಲೋ ತಡ್ಕೊಳಕ್ಕಾಗೋದಿಲ್ಲ. ಅವ್ನು ಏನು ಬೇಕಿತ್ತು ಆ್ಯಕ್ಚುಲಿ ಬದಲು ಕೊಟ್ಟರೆ ಏನು ಆರಿಸ್ಕೊತಾ ಇದ್ದ? ಸೈನ್ಯನೇ ಆರಿಸ್ಕೊತಿದ್ದ. ಅದಕ್ಕೆ ಸದ್ಯ ಬಿಟ್ಟ ಪುಣ್ಯಾತ್ಮ ಅಂತ. ಮತ್ತೆ ಸೆಕೆಂಡ್ ಥಾಟ್ ಏನು ಮಾಡ್ಬೋದು ಅರ್ಜುನ? ಇಲ್ಲ ಕೃಷ್ಣ ಬೇಕು ಅಂತ ಕೇಳಿಬಿಟ್ರೆ ಅದಕ್ಕೇನು ಮಾಡ್ದ? ತಕ್ಷಣ ಸೈನ್ಯ ಬೇಕು ಅಂತ ಕೇಳ್ದ ದುರ್ಯೋಧನ. ಅಲ್ಲಿ ಮುಗಿತ್ಕತೆ, ಇನ್ನು ಚಾನ್ಸ್ ಇಲ್ಲ. ಇದೇನು ತೋರಿಸುತ್ತಾ ಒಂದು? ಅದೇ ಬೇಕಿತ್ತು ಅಂತ ತೋರಿಸುತ್ತೆ. ಅರ್ಥ ಆಯ್ತಾ? ಈಗ ಅವ್ನ ಮಾತು ಹೋಗಲಿ, ಒಂದು ಇದಕ್ಕಾರು ಅನ್ಬೋದಾಗಿತ್ತು. ಅವನು ಇದೇ ಬೇಕಾಗಿತ್ತು, ಅಲ್ಲೇ ಇಲ್ಲ ಅವ್ನು ಬೇಕೇ ಇಲ್ಲ, ಅನ್ನೋ ಬುದ್ಧಿನೇ ಬರಲಿಲ್ಲ ಅವನಿಗೆ. ಇದು ಸ್ವಾರಸ್ಯ. ಇನ್ನೂ ಸ್ವಾರಸ್ಯ ಇದೆ ಅದನ್ನು ಯೋಚನೆ ಮಾಡಿದರೆ. ದುರ್ಯೋಧನ ಅದು ಭಾರಿ ಟೆನ್ಷನ್ ಇತ್ತು ಅವನಿಗೆ, ಎಲ್ಲಿ ಆರಿಸ್ಕೊಂಡ್ಬಿಡ್ತಾನೆ ಅರ್ಜುನ ಅಂತ ಯೋಚನೆ ಮಾಡಿದ್ದ. ಆದರೆ ತನ್ನ ಪ್ರಕಾರ ಆಯಿತು ಅಂತ ಖುಷಿಯಿಂದ ಕರೆದುಬಿಟ್ಟ. ಆಮೇಲೂ ಕೂಡ ಭಾರಿ ಹೆಮ್ಮೆಯಿಂದ ಹೋದ. ಏನಂತ ಹಬ್ಬ ಸೋತ ಕೃಷ್ಣ ಏನೋ ಪ್ಲಾನ್ ಮಾಡಿದ್ದ. ಏನು ಪ್ಲಾನ್ ಮಾಡಿದ್ದ? ಏನೋ ನಾನು ಅವನ್ನ ಆರಿಸ್ಕೊಂಡ್ಬಿಡ್ತೀನಿ ತಿಳ್ಕೊಂಡ್ಬಿಟ್ಟಿದ್ದ. ನಾನು ಅಷ್ಟು ದಡ್ಡ ಅಲ್ಲ ಅಂತ ಅವ್ರಿಗೇನು ಗೊತ್ತು ನಾನು ಅಷ್ಟು ದಡ್ಡ ಅಲ್ಲ ಅಂಥೇಳಿ. ಅವ್ರಿಗೆ ಕೃಷ್ಣ ಫೂಲ ಆದ. ಒಟ್ಟೇನು ತಿಳ್ಕೊಂಡವರು? ಕೃಷ್ಣ ಫೂಲ ಆದ. ಇವರು ಆಗಿದ್ದು ತಾನು ಫೂಲು. ಏನು ತಿಳ್ಕೊಂಡ? ಕೃಷ್ಣ ಫೂಲ ಆದ. ಇಷ್ಟೆಲ್ಲ ಏನು ತೋರಿಸುತ್ತೆ? ಆಮೇಲೆ ಅವ್ನು ಬೇಕಿದ್ದೇನದು? ಮೊದಲು ಕೊಟ್ಟರೆ ಕೊಟ್ಟರು ಅಷ್ಟೇ, ಆಮೇಲೆ ಕೊಟ್ಟರು ಅಷ್ಟೇ. ಅವ್ರು ಯೋಗ್ಯತೆ ತಕ್ಕಂತೆ ಆರಿಸ್ಕೋತಾರೆ ಹೊರತು ಯಾವ್ದು ಆರಿಸ್ಕೊಬೋದಿಲ್ಲ, ಒಳ್ಳೇದು ಆರಿಸ್ಕೊಬೋದಿಲ್ಲ. ಅವ್ರ ಸ್ವರೂಪ ಇರೋದೇ ಹಾಗೆ. ಗೊತ್ತಾಯ್ತಾಗ ಇಲ್ಲದೋರು ಇದಾಗ್ತಿತ್ತಾಗ ಕೃಷ್ಣ ಮಾಡಿ ಸರಿ ಹೋಗಲಿಲ್ಲ ಅಂತಾಯಿತು. ಹೋಗಲಿ, ನಿಜವಾಗ್ಲೂ ದುರ್ಯೋಧನಿಗೆ ಆ ಬಗ್ಗೆ ಯೋಚನೆ ಇದ್ದಿದ್ದರೆ ಮೊದಲು ಏನು ಮಾಡಬೇಕಾಗಿ ಗೊತ್ತು? ಅವರು ಈ ಕ್ಲಾಸಿಫಿಕೇಷನ್ ಒಪ್ಪಲ್ಲ ಅಂತ ಹೇಳ್ತಿದ್ದ. ನೀನು ಸೈನ್ 2 ಭಾಗ ಹೇಗೆ ಸಮ ಆಗುತ್ತೆ ಹೇಳಿರೋಣಂತೆ.
ಸಾಧ್ಯ ಇಲ್ಲ. ಅದು ತೀರಾ ಅನ್ಯಾಯ. ಒಂದು ಕೆ ಜಿ ಗೋಲ್ಡ್ ಆ ಕಡೆ ಇಟ್ಟುಬಿಟ್ಟು ಇಲ್ಲಿ ಬರೀ ಒಂದು ಕಬ್ಬಿಣದ ತುಂಡು ಇಟ್ಟುಬಿಟ್ಟು ಈಕ್ವಲ್ ಅಂತ ಹೇಳಿದ್ರೆ ಒಪ್ತಾರೆ. ಮಳೆಗಳು ನಾವು ಬರೀ ಮಳೆಗಳು ಕಬ್ಬಿಣದ ಮಳೆಗಳು ಅಲ್ಲಿ ಬಂಗಾರದ ಗಟ್ಟಿ ಇಟ್ಬಿಟ್ಟು ಸಂಬಂಧ ಯಾರು ಒಪ್ತಾರೇನೋ, ಅದನ್ನೇ ಒಪ್ಪಲ್ಲ ಅಂತ ಹೇಳಬೇಕಾಗಿತ್ತು ಅವನು. ಗೊತ್ತಾಯ್ತಾ? ಅದರಿಂದ ಅವ್ರಿಗೆ ದಡ್ಡ ಅವನು. ಅರ್ಜುನ ಯಾಕೆ ತಲೆ ಕೆಡಿಸ್ಕೊಳ್ಳಿಲ್ಲ? ನನಗೆ ಬೇಕು, ನನಗೆ ಕೃಷ್ಣ ಹೇಳಿದ್ದಾನೆ ಸಾಕಷ್ಟೇ, ಅದು ತಲೆ ಗಟ್ಟಿಯಾಗಿ ಕೂತ್ಬಿಟ್ಟಿದೆ. ಇವರಲ್ಲ ಒಪ್ಕೊಂಡು ಏನು ತಿಳ್ಕೊಂಡ ಅಂದರೆ ಸೈನ್ಯ ಈಜಿಕೊಟ್ಟು ಕೃಷ್ಣ ಅಂತ ತಿಳ್ಕೊಂಬಿಟ್ಟ. ಅರ್ಥ ಆಯ್ತಾ? ಈಗ ಸೈನ್ಯ ಕೃಷ್ಣ ತಿಳ್ಕೊಂಡಿದ್ದರಿಂದ ಅಲ್ಲಿ ತಪ್ಪಾಯಿತು. ಸಮಾನ ಒಪ್ಪಾರ್ದಾಗಿತ್ತು ಅವನು. ಹಿಂದೆ ಬಂದಿದೆ ಮಹಾಭಾರತ. ಏಕತೋವಾ ಜಗತ್ಕೃಷ್ಣಂ ಏಕತೋವಾ ಜನಾರ್ದನ. ಸಂಜೆ ಹೇಳ್ತಾನೆ ಈ ಮಾತಂತರ ಅಷ್ಟು ಮುಂದೆ. ಏನು ತಿಳ್ಕೊಂಡಿದ್ದೆ ಕೃಷ್ಣನ ನೀನು? ಅವನೊಬ್ಬನು ಒಂದು ಕಡೆ, ಇಡೀ ಜಗತ್ತೊಂದು ಕಡೆಗೆ. ಕೃಷ್ಣ ಒಂದು ಕಡೆ, ಇಡೀ ಜಗತ್ತೊಂದು ಕಡೆಗೆ. ಗೊತ್ತಾಯ್ತು ನನಗೆ. ಭಸ್ಮ ಕುರ್ಯಾ ಜಗದಿದಂ ಮನಸೈವ ಜನಾರ್ದನ. ಅದು ಕೃಷ್ಣ ಯುದ್ಧ ಮಾಡಬೇಕಾಗಿಲ್ಲ. ಇವನೇನು ಯುದ್ಧ ಮಾಡೋದಿಲ್ಲಂತೆ. ವಯಸ್ಸು ಬೇರೆ ಆಗಿದೆ. 71 ಕೃಷ್ಣನಿಗೀಗ. ಅಲ್ಲೇನು 70 70+ ಅಷ್ಟೇ. 71 ಆಯ್ತಾ? ಯಾರೋ ಭೀಮಸೇನ. ಇನ್ನು ಬಿಟ್ವಿ ಇವರು ಬರ್ತಾರೆ. ಯಾರು ಅರ್ಜುನ ಮತ್ತು ಕೃಷ್ಣ ಬರ್ತಾರೆ. ಅಂದಮೇಲೆ 1 ಇಯರ್ ಕಡಿಮೆ. ಆ್ಯಕ್ಚುಲಿ 70 ಅರ್ಜುನ +5 ಮಂತ್ಸ್ ಕೃಷ್ಣ. 70 ವರ್ಷ 5 ತಿಂಗಳು ಕೃಷ್ಣನಿಗೆ. ಆದರೆ ಏನು ಯುದ್ಧ ಮಾಡಲ್ಲ ಅಂತ ಸುಮ್ಮನೆ ಕೂತಿರ್ತಾರೆ ಅಂತ ಈ ಸಂಪತ್ತಿ ಬರಬೇಕಾ? ಇವ್ರು ಆರಿಸ್ಕೋಬೇಕಾ ನಾವು? ಕೃಷ್ಣನ ವ್ಯಾಲ್ಯೂ ಬೇರೆ, ಅದು ಕೆಪಾಸಿಟಿನೂ ಕಡಿಮೆ. ಅಂಡರ್ ಎಸ್ಟಿಮೇಟ್ ಮಾಡ್ದ. ಕೃಷ್ಣ ಆಯುಧ ತೊಗೊಂಡು ಬಂದರೆ ಏನೋ ಸ್ವಲ್ಪ ಚಾನ್ಸ್ ಇದೆ. ಬರೀ ತಾನೇ ಡಿಕ್ಲೇರ್ ಮಾಡಿದ್ದಾನೆ. ಅಂದಮೇಲೆ ಮುಂದಕ್ಕೆ ಬಂದೆ ಆಯುಧ ಹಿಡಿಯೋಗಿಲ್ಲ ಕೂಡ. ಹಿಡಿದ್ರೆ ನಾನು ಗಲಾಟೆ ಮಾಡ್ತೀನಿ. ಅದು ಎಲ್ಲ ತಪ್ಪು ತಿಳ್ಕೊಳ್ಳಿ. ದೇವರಿಗೆ ಆಯುಧ ಬೇಕಾಗಿದ್ದರೆ, ದೇವರಿಗೆ ಆಯುಧ ಬೇಕಾ ಇದು ಮಾಡೋದಕ್ಕೆ? ಏನೂ ಬೇಕಿಲ್ಲ. ಇವತ್ತಿನ ಡಿಫೆನ್ಸ್ ಮಿನಿಸ್ಟರ್ ತಿಳ್ಕೊಂಡ. ಅವ್ರಿಗೆ ಬಂದೂಕು ಹಿಡ್ಲಿಕ್ಕೂ ಬರಬೇಕಾಗಿಲ್ಲ ಆತನಿಗೆ. ಗೊತ್ತಾಯ್ತಾ? ಬಂದೂಕು ನೋಡಿರ್ಬೇಕಾಗಿ ಕೂಡ ಇಲ್ಲ. ಗೆದ್ದರೆ ಕಡಿತ ಆತರಿಗೆ. ಗೆದ್ದರೆ ಯುದ್ಧದ ಗೆದ್ದಾಯಿತು ಅಂಥೇಳಿ. ಯಾಕೆ ಇಲ್ಲಿ ಮುಖ್ಯ ಯಾವುದಿರೋದೀಗ ಇದು ಅರ್ಥ ಮಾಡಿಕೊಂಡ್ರೆ ಈ ಲೆಕ್ಕದಲ್ಲಿ ಇವ್ರು ಆಗಬಾರ್ದು. ಇವ್ರ ಲೆಕ್ಕದಲ್ಲಿ, ದುರ್ಯೋಧನ ಲೆಕ್ಕದಲ್ಲಿ ಆಗಬಾರ್ದು. ಬಟ್ ಗೈಡೆನ್ಸ್ ಎಲ್ಲ ಇವ್ರದ್ದು. ಇವ್ರು ಹೇಳಿದವ್ರು ಹೊಡೆಯಾಗಿಲ್ಲ ಯಾರು ಕೂಡ. ಅರ್ಥ ಆಯ್ತಾ? ಇಲ್ಲಿಗೆ ಅದು ಗೊತ್ತಾಯಿತು. ಮಿನಿಸ್ಟರ್ ಪವರ್ ಅಲ್ಲಿ ಗೊತ್ತಾಯಿತು. ಇದು ಅಧಿಕಾರದ ಪವರ್ ಬೇರೆ, ಈ ಶಸ್ತ್ರಗಳ ಪವರ್ ಬೇರೆ, ಇಂಡಿವಿಜುವಲ್ ಪವರ್ ಬೇರೆ. ಇದು ಅರ್ಥ ಮಾಡ್ಕೊಂಡು ದುರ್ಯೋಧನ ಮಾಡಿದ್ದೇನೋ ಅವನು ಹೋರಾಡದ ಕೃಷ್ಣತ್ವ ನಾನೇನು ಮಾಡಲಿ ಅಂತ ತಿಳ್ಕೊಂಡಲ್ಲ. ನೋಡೋದಕ್ಕೆ ಅಪರೆಂಟ್ಲಿ ಕರೆಕ್ಟ್. ಅದು ಒಳಗಿರೋದು ತಪ್ಪು ಪೂರ್ತಿಯಾಗಿ. ಈ ಹಾವು ಕಚ್ಚುತ್ತೇವೆ, ಹಾವು ಛತ್ರ ತೊಗೊಂಡು ಬರುತ್ತಾ, ಹಾವು ಬಿಲ್ವಾಣ ಹಿಡ್ಕೊಂಡ್ಬರುತ್ತಾ, ಬಾಂಬ್ ತೊಗೊಂಡ್ಬರುತ್ತಾ, ಬಾಯಲ್ಲೇ ಇದೆ. ಕಚ್ಚರಿ ವಿಷಯ ಏನಾಗುತ್ತದ? ಬಾಯಲ್ಲಿ ವಿಷ ಇದೆ. ಕೆಲವು ಮುಟ್ಟಿದ್ರೆ ಚೇಳಿಗೆ ಕೊಂಡಿಯಲ್ಲಿ ವಿಷ ಇದೆ. ಗೊತ್ತಾಯ್ತಾ? ಶಕ್ತಿ ಯಾವುದು ಕೆಟ್ಟ ಬಿಟ್ಬಿಡ್ಬೋದು. ಇಬ್ಬ ಕೆಂಡ ಇರೋ ವೆಪನ್ ಇಟ್ಕೊಂಡಿರುತ್ತಾ, ಮುಟ್ಟಿದ ತಕ್ಷಣ ಸುಡುತ್ತೆ. ನೇಚರ್ ಇರೋದು ಹಾಗೆ. ಇದು ಅವ್ರಿಗೆ ಅರ್ಥ ಆಗಲಿಲ್ಲ. ದೇವರು ಅಂದರೆ ಸರ್ವಶ್ರೇಷ್ಠ ಅಂತ ಅರ್ಥ ಆಗಲೇ ಇಲ್ಲ ಅವರಿಗೆ. ಶಸ್ತ್ರ ಹಿಡ್ಕೊಂಡಿದ್ದರೆ ಸರಿ, ಇದಿದ್ದರೆ ಸರಿ, ಅವೆಲ್ಲ ಸರಿಯಲ್ಲ. ಇದರ ಕಾನ್ಸೆಪ್ಟ್ ಆಫ್ ಗಾಡ್ ಅಂತ ತಪ್ಪು ತಿಳ್ಕೊಂಡು ಅವ್ರು. ಏನೋ ಯಾರು ವೈಶ್ಯರು, ಅದಕ್ಕೆ ಗೋಪ ಅಂತ ಹೇಳಿಬಿಟ್ಟು ಇವರು ಕೂಡ ಏನು ಗೋಪರೇ. ಹೌದೌದು. ಯಾಕೆ ಯಾವ ಜಾತಿ ಬರುತ್ತೆ? ತಾಯಿ ಜಾತಿ ಅಂತ ಹೇಳಿಬಿಟ್ಟಿದೆ. ತಾಯಿ ಜಾತಿ ಬರುತ್ತೆ ಅಂತ ಹೇಳಿಬಿಟ್ರಲ್ಲ, ಅದಕ್ಕೆ ಗೋಪುರ ಅಂತ ಕರೆದ್ರೀಗ. ಗೋಪಿಯರ ಮಕ್ಕಳು ಗೋಪರೇ. ಇಲ್ಲೇ ನೋಡಿ ವಾಕ್ಯ ನೋಡಿ, ಗೋಪ ಅಂತೇಳಿ ಹೇಳಿದ್ರಿ. ಯಾರು ಅಲ್ಲ ಇಲ್ಲ ಒಂದು ಏನಿದೆ ವೈಶ್ಯ ಕ್ಷತ್ರಿಯರು ಅವ್ರು ಎಲ್ಲಿ ಬರ್ತಾರೆ? ಗೋಪರೀಗ ವೈಶ್ಯರು. ವೈಶ್ಯರಿಗೆ ಏನು ಅಧಿಕಾರ ಇದೆ? ವೇದಾಧಿಕಾರ ಇದೆ. ವೈಶ್ಯರಿಗೆ ವೇದಾಧಿಕಾರ ಇದೆ. ಗೊತ್ತಾಯ್ತಾ? ಸೊ ಅಸ್ತ್ರಾಧಿಕಾರ ಇದೆ ಅವರಿಗೆ. ಯುದ್ಧ ಮಾಡ್ಬೋದು. ಆಪತ್ಕಾಲದಲ್ಲಿ ಯುದ್ಧ ಅಲೋಡ್ ಅವರಿಗೆ. ಗೊತ್ತಾಯ್ತಾ? ಸಮಸ್ಯೆ ಇಲ್ಲ. ಅದಕ್ಕೆ ಕಳಿಸಿದ್ದು ಕೃಷ್ಣ ಅವರು. ಇಲ್ಲವರು ಅವರು ಅಕಸ್ಮಾತ್ ಶೂದ್ರಾಗಿರೋ ಕಳಿಸ್ತಿದ್ದಿಲ್ಲ. ಯಾಕೆ? ಯುದ್ಧಕ್ಕೆ ಅಧಿಕಾರಿಗಳಲ್ಲ ಅವರು. ಆ ದುರ್ಯೋಧನ ಕಡೆ ಇರ್ಬೋದು, ದೊಡ್ಡ ಅವನೇ ಅನಧಿಕಾರಿ, ಅದು ಬೇರೆ ಮಾತು. ಆದರೆ ರೂಲ್ಸ್ ಪ್ರಕಾರ ಆಗೇನಷ್ಟು ಅಲ್ಲ ಅದು. ಹಾಂ ಇಲ್ಲಿ ಆಗಿನ ಕಾಲಕ್ಕೆ ಭೀಷ್ಮ ದ್ರೋಣಾದಿಗಳು ಹಾಗೆ ಇದ್ದರು. ಸೈನ್ಯ ತೊಗೊಂಡು ಏನು ಮಾಡ್ತೀವಿ, ಇವರೇ ಇದ್ದಾರಲ್ಲ, ಅವ್ರ ಕಮಿಟ್ಮೆಂಟ್ ಹೇಗಿರ್ತಿತ್ತು ಅವ್ರದ್ದೆಲ್ಲ ಅಂತ. ಆನೆಸ್ಟಿಗೆ ಶಲ್ಯರಾಜ ಔಟ್ ಆ್ಯಂಡ್ ಔಟ್ ಪಾಂಡವ್ರ ಕಡೆಯವರು. ಸಂಬಂಧ ಎಲ್ಲ ದೃಷ್ಟಿಯಿಂದ ಹಾಗೇ ಇತ್ತು. ಆದರೂ ಕೂಡ ಏನು ಮಾಡ್ತಿರೋ ಅದನ್ನ ಏನು ಮಾಡ್ದೆ, ನೀನು ಡ್ಯೂಟಿ ಮಾಡಬೇಕೀಗ, ಮಾಡಿದ್ರೆ ಮಾಡಬೇಕಷ್ಟೇ. ಆ ಒಂದು ಕನ್ಸರ್ನ್ ಅವ್ರಿಗಿತ್ತಾಗ. ಈಗ ಅದಿಲ್ಲ. ಈಗಾದರೆ ಅದು ಮೋಸನೇ. ಹಿಂದೆ ಹಾಗಿಲ್ಲ. ಯುದ್ಧ ಮಾಡೋರು ಮಾಡಬೇಕಷ್ಟೇ, ಬೇರೆ ದಾರಿಯೇ ಇಲ್ಲ. ಉಪಪ್ಲಾವ್ಯೇ ಪಾರ್ಥೇನ ಸಹಿತ ಪಾಂಡವಾನ್ ಕೇಶವೋ ಯಯೌ ತಸ್ಯ ಅಭಕ್ತಿಂ ದರ್ಶಯಿತು ಚಕ್ರೇ ಸಮವದೀಶ್ವರ. ಇಷ್ಟದ್ದು ಏನು ಮಾಡಿದಾಗಾಯಿತು? ದುರ್ಯೋಧನ ಭಕ್ತನಲ್ಲ ಅಂತ ಜಗತ್ತಿಗೆ ಪ್ರೂವ್ ಮಾಡಬೇಕಾಗಿತ್ತು. ಕೃಷ್ಣ ಹಾಗೆ ಮಾಡ್ದ. ಅರ್ಜುನ ಭಕ್ತ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಇನ್ನೊಂದು ಪ್ರಶ್ನೆ ಇದೆ ಕೇಳೋದಕ್ಕೆ ಹೋದರೆ,
ಮತ್ತೊಂದು ಪ್ರಶ್ನೆ ಕೇಳ್ಬೋದು. ಇಷ್ಟು ಸ್ಪಷ್ಟ ಇದ್ದರೆ ದುರ್ಯೋಧನ ಮೊದಲು ಚಾನ್ಸ್ ಕೊಟ್ಟರೆ ಹೋಗ್ತಿತ್ತಲ್ಲ, ಹೌದಲ್ಲ? ಅವ್ನು ನಿಮ್ಮ ಪ್ರಕಾರ ಯಾರನ್ನ ಆರಿಸ್ಕೊತಿದ್ದ? ಸೈನ್ಯ. ಅರ್ಜುನ ಆರಿಸ್ಕೊ ಎಲ್ಲ ಏನು ರಿಸಲ್ಟ್ ಸೇಮ್ ಆಗ್ತಿತ್ತಲ್ಲ, ಯಾಕೆ ಮಾಡಲಿಲ್ಲ? ರಿಸಲ್ಟ್ ನೋಡೋದಕ್ಕೊಂದು ಕ್ರೆಡಿಟ್ ಬೇರೆ ದುರ್ಯೋಧನಿಗೆ ಏನು ಸಿಕ್ತಿತ್ತು? ಮೊದಲು ಕೊಟ್ಟ ಕೃಷ್ಣ ಅಂಥೇಳಿ ಯಾಕೆ ಮಾಡ್ಬೇಕು? ಕೃಷ್ಣ ಹಾಗೆ ಯಾಕೆ ಮಾಡಲಿಲ್ಲ? ಇವೆಲ್ಲ ಭಾಳ ಒಳ್ಳೆಯ ಪ್ರಶ್ನೆಗಳು. ಅದಕ್ಕೆ ಆಚಾರ್ಯ ಉತ್ತರ ಕೊಟ್ಟರು. ಹಾಂ, ಹೇಗೆ ಅಲ್ಲ, ಏನು ಗೊತ್ತಾಯ್ತು ಈಗ ಅರ್ಜುನ್ ಒಟ್ಟು ರಿಸಲ್ಟ್ ಒಂದು ಚೇಂಜ್ ಆಗ್ತಿದ್ದಿಲ್ಲ ಅಂದಮೇಲೆ ಇಷ್ಟೆಲ್ಲ ಯಾಕೆ ಮಾಡಬೇಕಾಗಿತ್ತು ಕೃಷ್ಣ ಮೊದಲು ಸರ್? ಯಾಕೆ ಅದೆಲ್ಲ ಯಾಕೆ ಹೇಗೋ ಆರಿಸ್ಕೊಳ್ಳಿಲ್ಲ ಅಂದಮೇಲೆ ಇನ್ನೂ ಫೇರ್ ಅನಿಸ್ತಿತ್ತು ನೋಡೋರಿಗೆ. ಮೊದಲೇ ಕೊಟ್ಟರು ಆರಿಸ್ಕೊಳ್ಳಿ. ದುರ್ಯೋಧನ ಭಾರಿ ಕೆಟ್ಟವ್ರು ಇನ್ನೂ ಕ್ಲಿಯರ್ ಆಗೋದು. ಅಲ್ಲೇನು ದುರ್ಯೋಧನ ಕೆಟ್ಟವನು ಅಂತ ಇನ್ನೂ ಕ್ಲಿಯರ್ ಆಗೋದು. ಏನಂತ ಅಲ್ಲ, ಅದನ್ನು ಆಮೇಲೆ ನಾವು ಮುಂದೆ ನೋಡಿ ಹೇಳಿದ್ದು ಇನ್ನೂ ಕ್ಲೀನ್ ಜಗತ್ತೇ ಗೊತ್ತಾಗ್ತಿತ್ತಲ್ಲ. ಅದು ಸ್ವಲ್ಪ ಯೋಚನೆ ಮಾಡಬೇಕು. ಅದಕ್ಕೆ ಯೋಚನೆ ಮಾಡಬೇಕಾಗಿಲ್ಲ. ಫಸ್ಟ್ ಚಾನ್ಸ್ ಕೊಟ್ಟಿದ್ರೆ ಯೋಚನೆ ಮಾಡಬೇಕೇ ಇರಲಿಲ್ಲ, ಕೊಡ್ಬೋದಾಗಿತ್ತಲ್ಲ. ನಾವ್ಯಾಕೆ ತರಿಸ್ಕೋಬೇಕು? ಅವ್ರು ಮಾಡಿದ್ದಿರ್ಬೇಕು ಅಂತ ಬಿಟ್ಬಿಡೋದು. ನಾವ್ಯಾಕೆ ತರಿಸ್ಕೊಡ್ಸ್ಕೋಬೇಕು, ತಲೆ ಕಳಿಸ್ಕೋಬೇಕು ಅಂತ ಬಿಟ್ಬಿಟ್ರೆ ಆಯ್ತು. ಏನ ಅಲ್ಲ, ಏನೇ ಇರಲಿ, ಈ ಚಾನ್ಸ್ ಕೊಡೋ ಕೃಷ್ಣನ ಕೈಲಿದೆ. ಈಗ ಮೊದಲು ದುರ್ಯೋಧನ ನೀನೇ ಆರಿಸ್ಕೊಳ್ಳೋ ಬರ್ಬೋದು ಹೋಗ್ತಿತ್ತು. ಅವ್ರು ಸೈನ್ಯ ಆರಿಸ್ಕೊತಿದ್ದ, ಅಯ್ಯೋ ಗೊತ್ತಾಗ್ತಿತ್ತು, ಸರಿ ಹೋಗ್ತಿತ್ತು. ಅರ್ಜುನಿಗೆ ಹೇಗೋ ತಾನು ಸಿಕ್ಕಿದ್ದ. ಏನು ಸ್ವರೂಪಯೋಗ್ಯತೆ? ಸ್ವರೂಪಯೋಗ್ಯ ಏನಿದೆ ಅಲ್ಲಿ? ಹಾಂ, ಏನೇ ಹೌದು. ಮತ್ತೆ ಅಂದಮೇಲೆ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ ಜನಗಳಿಗೆ ಅಯೋಗ್ಯ ಅಂಥೇಳಿ. ಹಾಂ, ಆ ವಿಷಯ ಬೇರೆ. ಈಗ ಆ ವಿಷಯನೇ ಬಂದಿಲ್ಲ. ಕೃಷ್ಣ ಯಾರನ್ನು ಆ ವಿಷಯ ಮುಗಿದೋಯ್ತದೆ. ಈಗ ಇಷ್ಟೇ ವಿಷಯ ಬಂದಿರೋದು. ಕೃಷ್ಣ ಹೇಗಿದ್ದರೂ ದುರ್ಯೋಧನ ತನ್ನ ಆರಿಸ್ಕೊಳ್ಳೋದು ಗೊತ್ತಿದೆ, ತನ್ನ ಅರ್ಜುನ ಗೊತ್ತಿದೆ. ಅಂದಮೇಲೆ ಮೊದಲು ಗೆದ್ದು ಅಂತ ಯಾಕೆ ಮಾಡಬೇಕಾಗಿತ್ತು? ಏನು ಲೋಕಕ್ಕೆ ಏನು ತಿಳಿಸಾಗಾಯ್ತು ಅದರಿಂದ? ಹೆಂಗೆ ಗೊತ್ತಾಯ್ತು ಸ್ವರೂಪ? ಅದರಿಂದ ಇಲ್ಲೂ ಗೊತ್ತಾಯ್ತು ಸ್ವರೂಪ, ಹೀಗೂ ಗೊತ್ತಾಯ್ತು, ಇಲ್ಲೂ ಗೊತ್ತಾಯ್ತು, ಅಲ್ಲೂ ಗೊತ್ತಾಯ್ತು. ರಿಸಲ್ಟ್ ಚೇಂಜ್ ಆಗಿದೆ, ಆಗಲಿಲ್ಲಲ್ಲ. ವೆರಿ ಇಂಪಾರ್ಟೆಂಟ್. ಎಷ್ಟು ಗೊತ್ತಾ? ಇಲ್ಲಿ ಅರ್ಜುನ ಭಕ್ತ ಅಂತ ಪ್ರೂವ್ ಆಗಬೇಕು, ದುರ್ಯೋಧನ ಅಭಕ್ತ ಅಂತ ಪ್ರೂವ್ ಆಗಬೇಕು. ಸರಿಯಾಗಿ ಗಮನಿಸ್ಬೇಕಾದ್ರೆ ಅಭಕ್ತ ಅಂತ ಪ್ರೂವ್ ಆಗಬೇಕು. ಎರಡು ಆಗಲೇಬೇಕಾಗಿದೆ. ಈಗ ಅದರಲ್ಲಿ ಕೃಷ್ಣನಿಗೆ ಯಾವ ಪಾಯಿಂಟ್ ಭಾರಿ ಮುಖ್ಯ? ಈಗ ಅರ್ಜುನ ಭಕ್ತ ಅಂತ ಗೊತ್ತಾಗೋದು ಯಾವಾಗ? ಮೊದಲು ಆರಿಸ್ಕೊಂಡಾಗ. ಮೊದಲು ಆರಿಸ್ಕೊಂಡ್ರೆ ನೋಡಿದ್ರೆ ಅದು ಚಾಯ್ಸ್ ಇದೆ. ಈಗ ದುರ್ಯೋಧನ ಚಾಯ್ಸ್ ಇಲ್ಲ, ಚಾಯ್ಸ್ ಇದೆ, ಮೊದಲು ಚಾಯ್ಸ್ ಇದೆ. ಅಂದರೆ ಅಷ್ಟಾದರೂ ಅರ್ಜುನ ಕೃಷ್ಣನ್ನೇ ಆರಿಸ್ಕೊಂಡ ಅಂತ ಕೇಳಿದ್ರೆ ಏನಾಗ್ತಿತ್ತು? ಅರ್ಜುನಿಗೆ ಭಕ್ತಿ ಇತ್ತು ಮತ್ತು ಗಟ್ಟಿ ಆಯ್ತು. ಗೊತ್ತಾಯ್ತಾ? ಅದೇ ರಿಯಲ್ ಸೈಕಾಲಜಿ. ಅರ್ಜುನ ಭಕ್ತ ಅಂತ ಪ್ರೂವ್ ಮಾಡಬೇಕಾಗಿದೆ ಒಂದು ಭಾಗ, ದುರ್ಯೋಧನ ಭಕ್ತ ಅಲ್ಲ ಅಂತ ಪ್ರೂವ್ ಇನ್ನೊಂದು ಭಾಗ. ಈಗ ಯಾವುದನ್ನು ತೋರಿಸ್ಬೇಕು? ಎರಡು ಒಟ್ಟಿಗೆ ಸಾಧ್ಯ ಇಲ್ಲ. ಈಗ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು? ಹಾಂ, ಅಲ್ಲ, ಭಕ್ತ ಅಂತ ಭಕ್ತ ವತ್ಸಲ ಪರಮಾತ್ಮ, ಭಕ್ತ ಅಂತ ಪ್ರೂವ್ ಆಗಬೇಕು. ನಮ್ಮಲ್ಲಿ ಕಾನ್ಸೆಪ್ಟ್ ಮಾಡಿ ಸ್ಕೂಟ್ರಲ್ಲಿ ಬಿದ್ದರೆ ಯಾರೋ ಫಸ್ಟ್ ಯಾರನ್ನೇ ಸ್ಕೂಟ್ರಿ ಎತ್ತಬೇಕು, ಬಿದ್ದವ್ರನ್ನ ಎತ್ತಬೇಕು. ಸ್ಕೂಟ್ರಿ ಎತ್ತಿ ವರ್ಷಕೋತ ಕೊಡೋದು ಮೊದಲು, ಆಮೇಲೆ ಅವ್ನು ನೀನು ಬಿದ್ದಿದೆ ಹೋಯ್ತು. ಆಯಿತು, ಯಾರು ದೊಡ್ಡವರು ಇದರಲ್ಲಿ? ಯಾವ್ದು ದೊಡ್ಡದು? ವ್ಯಕ್ತಿ ದೊಡ್ಡದು. ಜಡ ಚೇತನದಲ್ಲಿ ಚೇತನದ ಬಗ್ಗೆ ಗಮನ ಕೊಡಬೇಕು. ಗೊತ್ತಾ? ಸ್ಕೂಟ್ರ್ ಸತ್ತಿ ತೊಗೊಂಬೋದಿಲ್ಲ, ಮನುಷ್ಯನ ಸತ್ತ ಅಂತ ಕರೀತಾರೆ. ಆಯಿತಾ? ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಅದು ಕಾಮನ್ ಸೆನ್ಸ್ ಕೂಡ ಹೌದು. ಅದಕ್ಕೇನೆ ಭಕ್ತರನ್ನು ಎತ್ತಬೇಕು. ಅದಕ್ಕೆ ಗೀತೆಯಲ್ಲಿ ಹೇಗಿದೆ ವಾಕ್ಯ ನೋಡಿ: ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಮೊದಲು ಏನು ಹೇಳಲಿಲ್ಲ ಕೃಷ್ಣ? ಏನು ಹೇಳಲಿಲ್ಲ? ದುಷ್ಟರ ವಿನಾಶ ಅಂತ ಹೇಳಲಿಲ್ಲ. ಏನು ಹೇಳಿದ? ಫಸ್ಟು ಸಂಭರ್ಷಣೆ ಅಂತ ಹೇಳ್ತಾರೆ. ಅದು ಕಾಮನ್ ಸೆನ್ಸ್. ಅದು ಯಾರೋ ಒಬ್ಬರನ್ನು ತಳ್ಳಿ ಓಡೋಗ್ಬಿಡ್ತಾರೆ. ಇಬ್ಬರನ್ನು ಫಸ್ಟ್ ಏನು ಮಾಡ್ತಾನೆ ನೋಡಿದವನು, ಇವನು ಎತ್ತಾನೆ ಬಿದ್ದವನ್ನ, ಆಮೇಲೆ ಅವನಿಂದ ಹೊಡ್ತಾನೆ. ಮೊದಲು ಅವನ ಜೊತೆಗೆ ಓಡೋದಿಲ್ಲ. ಯಾಕೆಂದರೆ ಅವನು ಎಸ್ಕೇಪ್ ಆದರೂ ಪರವಾಗಿಲ್ಲ, ಇವನು ಉಳಿಬೇಕು ಫಸ್ಟು. ಅಕಸ್ಮಾತ್ ತಡ ಆಗಿಬಿಟ್ಟು ಸತ್ತೋಗ್ಬಿಡ್ತಾನೆ ಅವನು. ಅದಕ್ಕೇನು ಮಾಡ್ತಾನೆ? ಫಸ್ಟ್ ಎತ್ತುತ್ತಾನೆ, ಆಮೇಲೆ ಆ ಕಡೆ ಓಡ್ತಾನೆ. ಯಾರು ಕನ್ಸರ್ನ್ ಯಾರ ಮೇಲಿದೆ? ಈಗ ಅವನಿಗೀಗ ಬಿದ್ದವನ ಮೇಲೆ ಪ್ರೀತಿ ಇದೆ, ಅವನ ಮೇಲೆ ಕನ್ಸರ್ನ್ ಇರೋದು ಆ ಕಡೆ ಇರುತ್ತೆ. ಸೊ ಕನ್ಸರ್ನ್ ನಮ್ಮ ಯಾವ ಕಡೆ ಇರಬೇಕು? ಭಕ್ತರ ಬಗ್ಗೆ ಒಲವಿರಬೇಕು. ಸಜ್ಜನ ಸಂರಕ್ಷಣೆಗೆ ಆದ್ಯತೆ ಕೊಡಬೇಕು. ದುರ್ಮತ ಖಂಡನೆ ನಮ್ಮ ಪ್ರಮೇಯಗಳು ಹಾಗೇನೆ. ಮೊದಲು ಪ್ರಮೇಯ ಹೇಳಿಬಿಡ್ಬೇಕು, ಆಮೇಲೆ ಇವತ್ತೇ ಮೊದಲು ದುರ್ಮತ ಮೊದಲು ಒಂದು ಖಂಡನೆ ಮಾಡೋದು ಇವರು ಹೋಗೇ ಬಿಟ್ಟಿರ್ತಾರೆ, ಇರೋದೇ ಇಲ್ಲ. ಅರ್ಚಿಸ್ ಮಾಡಬಾರ್ದು. ಪ್ರಮೇಯ ಫಸ್ಟ್ ಆಗಬೇಕು. ಪ್ರಮೇಯ ಜ್ಞಾನಕ್ಕೆ ಭಾರಿ ಒತ್ತು ಕೊಡಬೇಕು. ಆ ದೃಷ್ಟಿಯಿಂದ ಸರಿಯಾಗಿ ಯೋಚನೆ ಮಾಡಿದರೆ ಎಷ್ಟು ಪಾಸಿಟಿವ್ ಕನ್ಸ್ಟ್ರಕ್ಟಿವ್ ಥಿಂಕಿಂಗ್, ಎಷ್ಟು ದೊಡ್ಡ ಮೆಸೇಜ್ ಇದು. ಒಂದು ಇಬ್ಬರೂ ದುಷ್ಟ ಅಂತ ಪ್ರೂವ್ ಮಾಡೋದು ಎಷ್ಟು ಮುಖ್ಯನೋ, ಭಕ್ತ ಅಂತ ಪ್ರೂವ್ ಮಾಡೋದಕ್ಕೆ ರಿಲೇಟಿವ್ ಮೆರಿಟ್ ತೊಗೊಂಡಾಗ ಭಕ್ತ ಅಂತ ಪ್ರೂವ್ ಮಾಡೋದೇ ಬಹಳ ಮುಖ್ಯ. ಭಕ್ತ ವತ್ಸಲ ಪರಮಾತ್ಮ. ನಮಗೇನಿಸ್ತು ಕೊನೆ ಪಕ್ಷ ಆ ರೀತಿ ಮಾಡಿದ್ದೆ. ಅರ್ಜುನ ಕೃಷ್ಣನ ಆರಿಸ್ಕೊಂಡ ಪಾಪ.
ನಿರ್ವಾಯಿಲಿಂದ ಆರಿಸೋ ಚಾನ್ಸ್ ಇರಲಿಲ್ಲ. ದುರ್ಯೋಧನ ಸೇನೆ ಆರಿಸ್ಕೊಂಡ್ಮೇಲೆ ಏನು ಮಾಡಿ ಕೃಷ್ಣ ಏನು ಮಾಡ್ಬೇಕು ಅರ್ಜುನ ಈಗ? ಕೃಷ್ಣನ ಆರಿಸ್ಕೊಳ್ಳೇಬೇಕೀಗ, ಆರಿಸ್ಕೊಳ್ಳೇಬೇಕು. ಅದು ಅರ್ಜುನ ಭಕ್ತ ಅಂತ ಆರಿಸ್ಕೊಳ್ಳಿಲ್ಲ, ನಿರ್ವಾಯಿಲ್ಲ ಅಂತ ಆರಿಸ್ಕೊಂಡ ಅಂತ ಆ ಥರ ಬಂದುಬಿಡೋದು. ಅರ್ಜುನ ಭಕ್ತಿಗೆ ಲೋಪ ಬರೋದು. ಅದು ಭಕ್ತಿ ಸರಿಯೇ. ನಮ್ಮ ದೃಷ್ಟಿಯಲ್ಲಿ ಏನಾಗ್ತಿತ್ತು, ಅರ್ಜುನ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಮತ್ತು ದುರ್ಯೋಧನ ಅಯೋಗ್ಯ ಅಂತ ತೋರ್ಸೋಕ್ಕೆ 1000 ಚಾನ್ಸ್ ಇದೆ, ಇಲ್ಲಿ ಒಂದೇ ಚಾನ್ಸ್ ಈಗ. ಅರ್ಜುನ ನಿಜವಾಗ್ಲೂ ಭಕ್ತ ಅಂತ ಗೊತ್ತಾಗಲ್ಲ, ಒಳ್ಳೆ ಜಾಗ ಇದು. ಒಬ್ಬರು ಬರ್ತಾನಂತೆ, ಶಾಸ್ತ್ರ ಹಿಡಿಯೋದಿಲ್ವಂತೆ, ಇವನ್ನ ಆರಿಸ್ಕೋಬೇಕಂತೆ. ಯಾರು ಕೂಡ ಏನು ರಿಸ್ತೋಳು ದುರ್ಯೋಧನ ಕಾಮನ್ ಸೆನ್ಸಲ್ಲಿ ದುರ್ಯೋಧನ ಕರೆಕ್ಟ್ ಮಾಡಿದೆ, ಕಾಮನ್ ಸೆನ್ಸ್ ಪ್ರಕಾರ ಗೊತ್ತಾಯ್ತಾ. ಸ್ಪಿರಿಚುವಲ್ ಸೆನ್ಸಲ್ಲಿ ಅರ್ಜುನ ಕರೆಕ್ಟ್ ಮಾಡೋದು. ಅರ್ಥ ಆಯ್ತಾ ಈಗ? ಇದೆಲ್ಲ ಯೋಚನೆ ಮಾಡಬೇಕು. ಆಗ ಆಚಾರ ನಿರ್ಣಯ ಇದೆ, ಅಲ್ಲಿ ಭಕ್ತಿ ಒತ್ತೊತ್ತು ಕೊಡ್ತಾರೆ. ಭಕ್ತರಲ್ಲ ಅಂತ ಪ್ರೂವ್ ಮಾಡ್ದ, ಭಕ್ತ ಹೌದು ಅಂತ ಪ್ರೂವ್ ಮಾಡ್ದ, ಇವೆಲ್ಲ ಯೋಚನೆ ಮಾಡಿದಾಗ ಯಾವ ಕಡೆ ಒತ್ತು ಕೊಡಬೇಕಾಗ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಮಹಾ ತಾತ್ಪರ್ಯ ಇರೋದು ಭಕ್ತ ತ್ರಾಣ ಪರಿತ್ರಾಣ ಮಾಡೋದು, ಸಂರಕ್ಷಣೆ ಫಸ್ಟ್ ಮಾಡಬೇಕು. ಇವತ್ತು ಸರ್ಕಾರ ಏನು ಮಾಡಿದೆ ಗೊತ್ತಾ, ಕೆಲವು ನಿಯಮಗಳ ಬಗ್ಗೆ ಆಕ್ಷೇಪಣೆ ಮಾಡ್ತಾರೆ. ಯಾರೋ ಗರ್ಭಿಣಿ ಬಂದು ಇವನೇ ಶುರು ಯಾರೋ ಆಧಾರ ಕೇಳ್ಕೊಂಡ್ರೆ ಕೊನೆಗೆ ಅವರು ಇದಾಗಿ ಸತ್ತೇ ಹೋದವಳು. ಕಾಮನ್ ಸೆನ್ಸ್ ಬೇಡ ಅದಕ್ಕೆ. ಆಮೇಲೆ ಆ್ಯಕ್ಚುಲಿ ಸಸ್ಪೆಂಡ್ ಮಾಡಿದ್ದಾರೆ ಅವನ್ನೆಲ್ಲ. ಆ್ಯಕ್ಚುಲಿ ಆಧಾರ್ ಕೇಳೋದು ತಪ್ಪಲ್ಲ, ಬಟ್ ಪ್ರಸಂಗ ನೋಡಬೇಕಿಲ್ಲ. ಅಂಥವ್ರು ಆಧಾರ್ ಕೇಳ್ಕೊಡ್ತಾರೆ. ಯಾರು ಅಡ್ರೆಸ್ ಇನ್ನು ಹೆಸರು ಹೇಳೋದು, ಮೂರ್ಛೆ ಕೋಮಾದಲ್ಲಿದ್ದವನು ಮೂರ್ಛೆ ಹೆಸರು ಹೇಳೋದು ಅಂತ ಕೇಳಿ ಏನಾಗುತ್ತೆ ಈಗ? ಹೆಸರು ಹೇಳೋದು ಕೋಮಾದಲ್ಲಿ ಹಾಕಿರ್ತಾರೆ ಅವರು. ಕಾಮನ್ ಸೆನ್ಸ್ ಬೇಕು. ಅಷ್ಟನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ ಸಾರಾಸಾರ ಇದು ಡಿಸ್ಕ್ರಿಪ್ಷನ್ ಪವರ್ ಇದು. ಡಿಸ್ಕ್ರಿಪ್ಷನ್ ಆಮೇಲೆ ಕೂಡ ಅವ್ರು ಹೇಳಿದ್ದು ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಹೋಗಿ ಸಸ್ಪೆಂಡ್ ಮಾಡ್ತಾರೆ, ಮಾಡ್ಕೊಂಡು ಹೋಗಲಿ, ನಾನು ಸೇವ್ಡ್ ಒನ್ ಲೈಫ್ ಅಂತ ಹೇಳ್ತೀನಿ. ಅದು ಉಳಿದ ಜನರು ಯಾರು ಒಪ್ತಿರಲಿಲ್ಲ, ಅದು ಸಸ್ಪೆಂಡ್ ಮಾಡಿದ್ರು, ಯಾರೂ ಒಪ್ತಿರಲಿಲ್ಲ. ಏನು ಮಾಡ್ತಿದ್ರು? ಪ್ರೊಟೆಸ್ಟ್ ಮಾಡ್ತಿದ್ರು. ಒಳ್ಳೆ ಕೆಲಸ ಯಾಕೆ ಮಾಡ್ತೀರಿ ಅಂತೇಳಿ. ಅರ್ಥ ಆಯ್ತಾ? ಈಗ ಜನಕ್ಕೆ ಕಾಮನ್ ಸೆನ್ಸ್. ಇವತ್ತು ಸಾಮಾನ್ಯ ಜನ ಕೆಟ್ಟವ್ರು ಏನೇ ಇದ್ದಿರಲು ಕೂಡ ಒಂದು ಸತ್ಯಕ್ಕೊಂದು ಮಹತ್ವ ಇದೆ, ಗೊತ್ತಾಯ್ತಾ? ನಿಜವಾಗಲೂ ಕೂಡ ಅವ್ರು ಒಳ್ಳೇದು ಮಾಡಿದ್ದಾನೆ ಅಂತ ಹೇಳ್ತಿದ್ರು. ಅದನ್ನು ಮಾಡಲಿಲ್ಲ ಅವನು. ಇದೆಲ್ಲ ಓದಿದ್ರೆ ಏನು ಗೊತ್ತಾಗೋದಾಗ ಅದೆಲ್ಲ ಗೊತ್ತಾಗ್ತದೆ. ಅರ್ಥ ಆಯ್ತಾ? ಇದೊಂದು ಪ್ರಸಂಗ ಮಾಡಿ ರಾತ್ರಿ 12 ಗಂಟೆಗೆ ಯಾರೋ ಬರ್ತಾರೆ, ಯಾರು ಆಸ್ಪತ್ರೆ ಸೇರಿಸ್ಬಿಟ್ಟಿದ್ದೀನಿ, ಎಷ್ಟು ದುಡ್ಡು ಬೇಕು ನನಗೆ ಅಂತ ಕೇಳ್ತಾನೆ. ಇಲ್ಲ ಭಾರಿ ಆಬ್ಸೆಂಟ್ ಆಗ್ಬೋದು, ದುಡ್ಡಿಲ್ಲ ಅಂತ ಬರ್ತಾನೆ. ನಮಗೆ ಪ್ರಾಬ್ಲಮ್ ಈಗ, ಅವ್ನು ನಿಜವಾಗ್ಲೂ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ. ಸುಳ್ಳು ಹೇಳಿದರೆ ನಮ್ಮ ದುಡ್ಡು ಹೋಯಿತು, ಸತ್ಯ ಹೇಳಿದರೆ ಜೀವ ಸೇವ್ ಆಯಿತು. ವೆರಿಫೈ ಮಾಡೋಕ್ಕೆ ನಮಗೆ ಬೇರೆ ಆಧಾರಗಳಿಲ್ಲ. ಏನು ಮಾಡಬೇಕಾಗ? ಯಾವ ಕಡೆ ಥಿಂಕ್ ಮಾಡಬೇಕು? ಕೊಟ್ಟು ಕಳಿಸೋದು ಆಸೆ. ಅವ್ರು ಕೇಳಿದಷ್ಟು ಅಲ್ಲದೆ ಹೋದ್ರು ಸ್ವಲ್ಪ ಕೊಟ್ಟು ನಮ್ಮೊಂದು ಪಾರ್ಟ್ ಇರಲಿ. ಏನೂ ಕಳಿಸ್ತಾರೋ ಅಥವಾ ಪ್ರೂವ್ ಮಾಡೋದು ಕೂತ್ಕೊಂಡಿದ್ರೆ ಪಂಜಿತಿ ಆಗಿರೋದು. ಪ್ರೂವ್ ಮಾಡೋಷ್ಟು ಹೊತ್ತು ಅವನಿಗಿಲ್ಲ. ಕೆಲಸ ಜನೇನು ಕೇಸ್ ಕೆಲವಿರುತ್ತೆ ಪಾಪ. ಎಷ್ಟೋ ಜನ ಹೇಳ್ತಾರೆ, ಬಸ್ ಸ್ಟ್ಯಾಂಡ್ ನಿಂತ ಬಂದು ದುಡ್ಡು ತುಂಬ ಕಡಿಮೆ ಬಿದ್ದಿದೆ, ಊರಿಗೆ ಹೋಗಬೇಕಾಗಿದೆ, ಕೊಡಿ ಅಂತ ಕೇಳ್ತಾರೆ. ಕೊಟ್ಟು ನಾವು ಆಮೇಲೆ ಕಳಿಸ್ತೀನಿ ಅಂತ ಹೇಳಿದ್ರೆ ಕಳಿಸ್ತವರು ಇದ್ದಾರೆ. ಇನ್ನೂ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಕಳಿಸಿದ್ದಾರೆ ಆಮೇಲೆ ಅವರು. ಕೆಲವರು ಇದು ಮುಂದೆ ಮತ್ತೆ ಅದೇ ಟೈಪ್ ಇನ್ನೊಬ್ರು ಕೇಳ್ತಾ ಕೂತಿರ್ತಾರೆ, ಇನ್ನು ಸ್ವಲ್ಪ ಕಡಿಮೆ ಆಗಿದೆ ಕೊಡಿ ಅಂತ. ಅವ್ರ ಉದ್ದೇಶ ಯಾತ್ರೆಯಲ್ಲಿ ಹೋಗೋದಿಲ್ಲ ಅವನು, ದುಡ್ಡು ಮಾಡ್ಕೊಂಡು ಮತ್ತೆ ಇನ್ನೊಂದು ಸ್ಟ್ಯಾಂಡಿಗೆ ಹೋಗ್ತಾನೆ ಅಷ್ಟೇ, ಮೋಸಗಾರ. ಬಟ್ ನಮಗೆ ಗೊತ್ತಾಗೋ ಏನು ಮಾಡಿ ಟು ಬಿ ಆನ್ ದಿ ಸೇಫರ್ ಸೈಡು, ಅವ್ನು ಸುಳ್ಳನ್ನು ಸತ್ಯ ಅಂತ ತಿಳ್ಕೊಂಡೇ ಒರೆಸ್ಬಿಡ್ಬೇಕು. ಕೆಲವು ಕಡೆ ಅಂಥ ರಿಸ್ಕ್ ಇಲ್ಲ, ಆಪ್ರೇಷನ್ ಸೀರಿಯಸ್ನೆಸ್ ಇಲ್ಲ, ಅವಾಗೇನು ಹೇಳ್ತಾರೆ ಹೋಗಿ ಕೊಡೋದಿಲ್ಲ ಅಂತ ಹೇಳ್ಬೋದು. ಅಲ್ಲೇನಾಗಲ್ಲ ಬಿಡೋದ್ರಿಂದ. ಇದೆಲ್ಲ ತಿಳ್ಕೊಳ್ಳೋಕ್ಕೆ ಏನು ಬೇಕು? ಮಹಾಭಾರತ ಬೇಕು. ನಷ್ಟ ಧರ್ಮ ಜ್ಞಾನ ಲೋಕ ಕೃಪಾಲಭಿ ಬ್ರಹ್ಮ ರುದ್ರೇಂದ್ರಾಭಿ ಅರ್ಚಿತೋ ಭಗವಾನ್ ವ್ಯಾಸತ್ವೇನ ಅವತಾರ. ಅದಕ್ಕೆ ಗ್ರಂಥ ಬರೆದಿದ್ದ. ಇದೆಲ್ಲ ಯೋಚನೆ ಮಾಡಿದಾಗ ಇಷ್ಟೆಲ್ಲ ತಿಳ್ಕೊಂಡ್ರೆ ಆಡಳಿತಗಾರ ತಿಳ್ಕೊಬೇಕಿದ್ದೀರ. ಲೀಡರಿಗೆ ಗೊತ್ತಿರಬೇಕು, ಫಾಲೋವರ್ಸಿಗೆ ಎಲ್ಲರಿಗೂ ಗೊತ್ತಿರಬೇಕು, ಬ್ರಾಹ್ಮಣನಿಗೆ ಗೊತ್ತಿರಬೇಕು, ಕ್ಷತ್ರಿಯನಿಗೂ ಗೊತ್ತಿರಬೇಕು. ಇದೆಲ್ಲ ಯೋಚನೆ ಮಾಡಿದ್ದೇನೆ. ಇದು ತುಂಬ ಜನ ಕಾಮನ್ ಸೆನ್ಸ್ ಇರ್ತದೆ. ಯಾವುದೋ ಹುಡುಗ ಕಂಪ್ಲೇಂಟ್ ಬರ್ತದೆ, ಕ್ಲಾಸಲ್ಲಿ ಇರ್ತಾರೆ, ಕ್ಲಾಸಲ್ಲಿ ಇರ್ತಾರೆ, ನೋಡ್ತಾನೆ ಕ್ಲಾಸಲ್ಲಿದ್ದೆ, ನೀವು ಬೇಡ, ಕ್ಲಾಸ್ ಮುಗಿದಷ್ಟು ಬಾ ಅಂತ ಹೇಳಿ ಕಳಿಸ್ತಾನೆ. ಯಾಕೆ ಇವನೇನು ಏನೇ ಆಗಿದ್ದಾನೆ, ಕ್ಲಾಸ್ ಇಂಪಾರ್ಟೆಂಟ್ ಅವನಿಗೆ. ಅದಕ್ಕೆ ದೊಡ್ಡ ಬುದ್ಧಿರೋ ಸೀರಿಯಸ್ ಇರುತ್ತೆ, ಇಲ್ಲೇ ಕರ್ಕೊಂಬಂತ ಹೇಳ್ತಾನೆ. ಗೊತ್ತಾಯ್ತಾ? ಇಲ್ಲವ್ರೆ ತಪ್ಪಾಗುತ್ತೆ. ಯಾವ ಬಿದ್ದು ಬೈಬೇಕಾದ್ರೆ ಹುಡುಗನ ಯಾವುದೋ ಕೇಳಬೇಕಾಗಿದೆ, ಕ್ಲಾಸ್ ಇದ್ದರೆ ಹೋಗು, ಮುಗಿಸ್ಕೊಂಡು ಆಮೇಲೆ ಮಾತಾಡೋಣ ಅಂತ. ತಪ್ಪಾಗಿದ್ದರೆ ನೀನು ಕ್ಲಾಸ್ ಬೇರೆ ಕೇಳು, ಇಲ್ಲೇ ಕೊಡು ಅಂತ ಹೇಳ್ತಾನೆ. ಗೊತ್ತಾಯ್ತಾ? ಅವ್ನು ಯಾರಾದ್ರು ಕೇಳಿದ್ರೆ ಗೊತ್ತಾಗುತ್ತೆ. ಇದೆಲ್ಲದಕ್ಕೂ ಡಿಸ್ಕ್ರಿಪ್ಷನ್ ಪವರ್ ಹೀಗೆ. ಇಲ್ಲವರೆ ಮೆಷನ್ ಮಾಡ್ಬೋದು, ಎಲ್ಲ ಮೆಷನ್ ಮಾಡಿಬಿಡ್ಬೋದಾಗಿತ್ತು. ಜನಗಳೇ ಬೇಕಿಲ್ಲ. ರೋಬೋಟ್ ಬಂದರೆ ಹಾಗಾಗುತ್ತೆ. ಈಗ ಬೆಶಗಾಯ ಇಟ್ಬಿಟ್ರೆ ಕತೆ ಮುಗೀತು. ಒಳ್ಳೇದಾಗದಷ್ಟು ಕೆಟ್ಟದ್ದು ಅಷ್ಟೇ ಜೋರಾಗಿ ಆಗ್ತಿರುತ್ತೆ. ಅಲ್ಲಿಗಿರಲಿ, ಒಟ್ಟು ದೊಡ್ಡ ಘಟ್ಟ ಇದು. ಇಷ್ಟು ಮಾಡಿ ಕೃಷ್ಣ ತಾನು ಅರ್ಜುನ ಹೊರಟೇ ಬಿಡ್ತಾನೆ. ಆಮೇಲೆ ಬರ್ತೀನಿಲ್ಲ, ಹೋಗು ಬರ್ತಿಲ್ಲ, ಜೊತೆಗೆ ಹೊರಟೇ ಬಿಡ್ತಾನಾಗಲೇ. ಇದು ದೇವರ ಅನುಗ್ರಹ. ತಾನು ಆರಿಸ್ಕೊಂಡವ್ರ ಜೊತೆ ಬರ್ತಾನೆ ಅಂತ ಆಯ್ತು. ಈಗ ಎಲ್ಲಿ ಆಯ್ತು? ಈಗ ಆರಿಸ್ಕೊಂಡವ್ರ ಜೊತೆ ಬರ್ತಾನೆ. ಇವತ್ತು ದೇವ್ರ ನಮಗೆ ಯಾಕೆ ಬರಲ್ಲ? ದೇವರು ಆರಿಸ್ಕೊಂಡೇ ಇಲ್ಲ. ಈಗ ಬರೀ ಫಲ ಆರಿಸ್ಕೊತಾ ಇದ್ದೀವಿ ಅಂತಂದರೆ ಫಲ ಕೊಡ್ತಾರೆ, ಹೊರಟು ಬಿಡ್ತಾರೆ. ಆಯಿತಾ? ನಾವು ಹೇಳ್ತೀವಿ ದೇವರಿಗೆ, ಸದ್ಯ ದೇವರೇ ಹೋಗಿ ಮಾತಾನೆ ಕಳ್ಸೋದು. ನಾವು ನಮ್ಮ ಜೊತೆ ಮಾತು ನಿರೀಕ್ಷೆ ಮಾಡೋದಿಲ್ಲ. ದೇವರ ಹೋಗ್ಬಿಡೋ ನಾವು ಕೆಲಸ ಮಾಡ್ಕೋತೀವಿ ಅಂತ ಹೇಳ್ತೇವೆ. ಕೈ ಮಾಡಿದ್ದು ಹಾಗೇನೆ. ರಾಮದೇವ್ರು ಹೇಳ್ತಾರೆ ಗೊತ್ತಾ? ಆಯಿತು ಅಂತ ಹೇಳಿ 2 ವಾರ ನಡೆಸ್ತೇನೆ, ನಾನು ಕಾಡಿಗೆ ಹೋಗ್ತೇನೆ, ಇನ್ನು ಭರತನ ಕರೆಸ್ತೇನೆ, ಗೊತ್ತಾಯ್ತಾ, ಪಟ್ಟಾಭಿಷೇಕ ಮಾಡಿಸ್ತೇನೆ ಅಂತ ಹೇಳ್ತಾರೆ ಕೃಷ್ಣ. ರಾಮದೇವ್ರು ಹೇಳ್ತಾರೆ. ಕೈ ಸುಮ್ಮನೆ ಇದ್ದುಬಿಟ್ರೆ ಭರತನ ಪಟ್ಟಾಭಿಷೇಕ ಆಗೋಗ್ತಾ ಇತ್ತು. ಯಾತಕ್ಕೆ? ರಾಮದೇವ್ರು ಬಿಡ್ತಿರಲಿಲ್ಲ, ಭರತ ಆಗಬೇಕು ನೀನೀಗ.
ಕೈಕೆ ಏನು ಮಾಡಿದೆ ಗೊತ್ತಾಗ ಅವಳು ಈ ಥರ ಯೋಚನೆ ಮಾಡಿಲ್ಲ. ಈ ಕಡೆಗೆ ಭರತ ಬರೋದು, ಇಬ್ಬರು ಒಂದಾಗಿಬಿಟ್ಟು ಆಗೋದಿಲ್ಲ ಅಂದ್ರೆ ಏನು ಮಾಡಬೇಕಾಗ, ಅದು ಕಷ್ಟ. ಅದಕ್ಕೆ ರಾಮ ನೀನು ಹೋಗಿಬಿಡು, ನಾವು ಅಭಿಷೇಕ ನಾವು ಮಾಡ್ಕೊತೀವಿ ಅಂತ ಮಾಡಿಕೊಡೋಕ್ಕಾಗಲೇ ಇಲ್ಲ ಕಡೆ. ಅದು ಏನು ನಂಬಿಕೆ ಬರಲಿಲ್ಲ ಅವಳಿಗೆ, ದೇವ್ರ ನಂಬಿಕೆ ಬರಲಿಲ್ಲ. ರಾಮ ಮಾತು ನಡೆಸ್ತಾನೆ ಅಂತ ಹೇಳಿ ನಡೆಸ್ತಾನೆ ನಂಬಬೇಕಾಗಿತ್ತಾ ಇಲ್ವಾ, ದೇವರ ಅರ್ಧ ನಂಬಿದಾಗಾಯ್ತು. ಮಾಡಬಾರ್ದು. ಇದು ಇವೆಲ್ಲ ನಮ್ಮ ಡೇ ಟು ಡೇ ಲೈಫ್ ನಮಗೆ ಗೊತ್ತಾಗುತ್ತೆ, ಯಾವ ಕಡೆ ಪ್ರಯಾರಿಟಿ ಕೊಡ್ತೇನೋ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಎಂದೂ ಹಾಗೆ ಮಾಡಬಾರ್ದು. ಅರ್ಜುನ ಭಾರಿ ಗ್ರೇಟ್ ಆಗ್ತಾನೆ ಈಗ. ಅದರಿಂದ ಮುಂದೆ ಗೀತಾ ಕೇಳೋ ಅರ್ಹತೆ ಬಂತಾತನೆ. ಯುದ್ಧದಲ್ಲಿ ಗೆಲುವು ಬಂತು, ಅವ್ರು ಎಷ್ಟು ಮುಖ್ಯನೋ ಗೀತಾ ಕೇಳೋ ದೊಡ್ಡ ಯೋಗ ಬಂತಾತನೆ. ಆರಿಸ್ಕೊಂಡಿದ್ದಕ್ಕೋಸ್ಕರ ತಪ್ಪಿದಾಗ ಗೈಡ್ ಮಾಡೋದು ಅಂತ ಆಯ್ತು. ಸಾರಥಿ ಗೈಡ್ ಮಾಡೋ ಕೆಲಸ ಇದೆ, ಗೈಡ್ ಮಾಡ್ದ. ಇಲ್ಲದೆ ಹೋಗಿದ್ದರೆ ದುರ್ಯೋಧನ ಯಾರಿದ್ದಾರೆ ಗೈಡ್ ಮಾಡಿ, ಎಲ್ಲೇ ಇಲ್ಲ. ಆ ಶಕುನಿ ಹೇಳಿ ಕೇಳಿ ಶಕುನಿ ಅವನು ಗೈಡೆನ್ಸ್ ತೊಗೊಂಡು ನಾನು ಹಾಡೋದು.